Yes, welcome back to our SSLC ಆನ್ಲೈನ್ ಕ್ಲಾಸಸ್. ಆತ್ಮೀಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸು ತುಂಬಾ ಉಪಯೋಗಕಾರಿಯಾಗಿರುವಂತೆ, ಅದರ ಜೊತೆಗೆ ಕೆಲವು ಹೊಸ ವಿಷಯಗಳನ್ನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತಿನ ಕ್ಲಾಸನ್ನು ನಾನು ಸ್ವಲ್ಪ ಏನಪ್ಪ ಅಂತಂದರೆ ಡಿಫ್ರೆಂಟ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಆಸ್ ಎ ಟೀಚರ್ ನಾವು ಕೆಲವು ವರ್ಷಗಳ ಹಿಂದೆ ಏನಪ್ಪ ಅಂತಂದರೆ ಬ್ಲ್ಯಾಕ್ ಬೋರ್ಡಲ್ಲಿ ಚಾಕ್ ಪೀಸ್ ಹಿಡಿತಾ ಡಸ್ಟರ್ ಹಿಡಿತಾ ನಾವು ಏನು ಮಾಡ್ತಿದ್ವಿ ಅಂದರೆ ಟೀಚ್ ಮಾಡ್ತಾ ಇದ್ವಿ. ಆದರೆ ಹೇಗೆ ಬದಲಾವಣೆ ಜಗತ್ತಿನ ನಿಯಮ ಅನ್ನೋ ಹಾಗೆ ನಾವು ಇವತ್ತು ಈ ಸ್ಮಾರ್ಟ್ ಬೋರ್ಡನ್ನು, ಅದರಲ್ಲೂ ಹೊಸ ಹೊಸ ಟೆಕ್ನಾಲಜಿಯ ಟೂಲ್ಸ್ಗಳನ್ನು ಯೂಸ್ ಮಾಡಿ ಪಾಠ ಮಾಡ್ತಾ ಇದ್ವಿ. ಇಲ್ಲಿ ಈ ಪಾಠ ಮಾಡಲಿಕ್ಕೆ ನೀವು ಅಬ್ಸರ್ವ್ ಮಾಡಿದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಸಣ್ಣ ಮಿಸ್ಟೇಕ್ ಅನ್ನು ಮಾಡಿದ್ದೀನಿ. ಏನಂದ್ರೆ ನೋ ಆಫ್ ಕ್ವಶನ್ಸ್ ಅಂತ ಓದಿದೆ ನಾನು. ಆಕ್ಚುಲಿ ಇಟ್ ಇಸ್ ನಾಟ್ ನೋ ಆಫ್ ಕ್ವಶನ್ಸ್, ಇಟ್ ಈಸ್ ನಂಬರ್ ಆಫ್ ಕ್ವಶನ್ಸ್ ಅಂತ, ರೈಟ್? ಸೊ ಇದು ಯಾಕೆ ಹೇಳ್ತಾನಿದ್ದೀನಿ ಅಂದ್ರೆ ಕಾನ್ಫಿಡೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ಕಾನ್ಫಿಡೆನ್ಸ್ ಅನ್ನೋದೇನಿದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಇದರಲ್ಲಿ 2-3 ವಿಡಿಯೋಗಳನ್ನು ಮಾಡ್ತಾ ಇರೋದ್ರಿಂದ ಈಗ ನಮಗೂ ಕೂಡ ಏನಂತಂದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದೆ. ಇವತ್ತಿನ ಕ್ಲಾಸು ನಿಜವಾಗ್ಲೂ ಹೇಳ್ತೀನಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಏನಂದ್ರೆ ಈ ಒಂದು ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ಒಂದು ನೋಟ್ಬುಕ್ಕಿನ ಜೊತೆಗೆ ಕೂತ್ಕೊಂಡು ನಾವು ಹೇಳುವ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆಯೋ ಅವನ್ನೆಲ್ಲ ನೋಟ್ ಡೌನ್ ಮಾಡ್ತಾ ಹೋದ್ರೆ 100% ಹೇಳ್ತೀನಿ ಇಟ್ ವಿಲ್ ಬಿ 2-way ಕಮ್ಯುನಿಕೇಶನ್. ಅದರ್ವೈಸ್ ನಾನು ಹೇಳ್ತಾ ಹೋಗ್ತೀನಿ, ನೀವು ಸುಮ್ಮನೆ ಕೇಳ್ತಾ ಹೋದ್ರೆ ಇಟ್ ಈಸ್ ಓನ್ಲಿ 1-way ಕಮ್ಯುನಿಕೇಶನ್ ಆಗುತ್ತೆ. ಓಕೆನಾ? ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ನಾವು ನೇರವಾಗಿ ನಾವು ಸಬ್ಜೆಕ್ಟಿಗೆ ಹೋಗೋಣ. ಇಲ್ಲಿ ಶಿಕ್ಷಕರ ಒಂದು ಗುಂಪು ಒಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ರಿಸೋರ್ಸ್ ಅನ್ನ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಆ ರಿಸೋರ್ಸ್ ಅನ್ನ ಇಟ್ಕೊಂಡೇ ನಾವು ಇವತ್ತು ನಮ್ಮ ಕ್ಲಾಸಿನ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಹಾಗಿದ್ರೆ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತಿರುವ ಹಾಗೆ ವಿಜ್ಞಾನದಲ್ಲಿ ಬರುವಂತಹ ಪಾಠಗಳ ಬಗ್ಗೆ, ಅದರ ಬ್ಲೂ ಪ್ರಿಂಟ್ ಬಗ್ಗೆ ನಾವು ಹಳೆಯ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದರಲ್ಲಿ ಅನೇಕ ವಿಷಯಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ್ಯಾವ ಲೆಸನಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅದೆಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗ ಏನಪ್ಪಾ ಅಂತಂದ್ರೆ ಯಾವ್ಯಾವ ಲೆಸನ್ನಲ್ಲಿ ಬಹಳ ಮುಖ್ಯವಾದ ವಿಷಯಗಳು ಯಾವ್ಯಾವು, ಅವುಗಳನ್ನು ಹೇಗೆ ಸ್ಟಡಿ ಮಾಡಬೇಕು, ಯಾವ ಥರದ ಬಹು ಆಯ್ಕೆಯ ಪ್ರಶ್ನೆಗಳು ಬರ್ತಾವು, ಇವೆಲ್ಲವುಗಳನ್ನ ನಾವು ಸ್ಟಡಿ ಮಾಡೋಣ. ಸೊ ಮುಂಚೆ ಏನಪ್ಪಾ ಅಂತಂದ್ರೆ ಈ ಮೊದಲಿನ ದಿನಗಳಲ್ಲಿ ಇಷ್ಟು ರಿಸೋರ್ಸ್ಗಳು ಇದ್ದಿದ್ದಿಲ್ಲ. ಆದ್ರೂ ಕೂಡ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ರು ಅಂದ್ರೆ ಪಠ್ಯ ಪುಸ್ತಕವನ್ನ ಸರಿಯಾಗಿ ಅಧ್ಯಯನ ಮಾಡಿ ಅದರಲ್ಲಿರುವಂತ ಪ್ರತಿ ಚಾಪ್ಟರ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿ ಅವರ ಆಸಕ್ತಿಯಿಂದ ಓದಿ ನೋಟ್ಸ್ ತೆಗೆದು ತುಂಬಾ ಪ್ರಿಪೇರ್ ಆಗ್ತಿದ್ರು. ಆದರೆ ಇವತ್ತು ಅನೇಕ ರಿಸೋರ್ಸ್ಗಳಿವೆ. ಇವೆಲ್ಲವುಗಳನ್ನು ನೀವು ಸುಲಭವಾಗಿ ಯೂಸ್ ಮಾಡಿಕೊಂಡು 100% ಮಾಡ್ಬೋದು. ಹಾಗಾದ್ರೆ ನಾವು ಕೆಮಿಸ್ಟ್ರಿ ಪಾಠದೊಳಗೆ ಮೊದಲನೆಯ ಚಾಪ್ಟರ್ ಯಾವಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಚಾಪ್ಟರ್ ಬರುತ್ತೆ. ಇದು ಕೆಮಿಸ್ಟ್ರಿಯಲ್ಲಿ ಬರುವ ಚಾಪ್ಟರ್. ಕೆಮಿಸ್ಟ್ರಿಯಲ್ಲಿ ರಾಸಾಯನಿಕ ಶಾಸ್ತ್ರದೊಳಗಡೆ ಬರುವಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಅಂತ ಒಂದು ಚಾಪ್ಟರ್ ಇದೆ. ಇದು ತುಂಬಾನೇ ಅತ್ಯಂತ ಸರಳವಾದಂತಹ ಚಾಪ್ಟರು, ಅಷ್ಟೇ ಮುಖ್ಯವಾದಂತಹ ಚಾಪ್ಟರ್ ಕೂಡ. ಸೊ ಈ ಚಾಪ್ಟರ್ದಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ರಾಸಾಯನಿಕ ಸಮೀಕರಣ ಅಂದ್ರೇನು, ರಾಸಾಯನಿಕ ಕ್ರಿಯೆ ಅಂದ್ರೇನು, ಅವುಗಳನ್ನ ಹೇಗೆ ಬರೀಬೇಕು, ಅವೆಲ್ಲವುಗಳನ್ನ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರ, ಹೌದಾ? ಸೊ ಅದರ ಜೊತೆಗೇನೆ ಈ ಪಾಠದಲ್ಲಿ ಬಹಳ ಮುಖ್ಯವಾದಂತ ಒಂದು ಕಾನ್ಸೆಪ್ಟ್ ಏನಂದ್ರೆ, ನೀವು ಹಳೆಯ ಕ್ವಶನ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡ್ರಿ, ಇವನ್ ಮಾಡೆಲ್ ಕ್ವಶನ್ ಪೇಪರ್ ನಲ್ಲೂ ಕೂಡ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ವಿಷಯ ಏನ್ ಗೊತ್ತಾಗುತ್ತಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವುದು ಅಂತ ಒಂದಿದೆ.
ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸುವಿಕೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತಹ ವಿಷಯ. ನೀವು 2 ಅಂಕಕ್ಕೆ 2 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ನೀವು ಇದನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ರಾಸಾಯನಿಕ ಕ್ರಿಯೆಯನ್ನು ಸರಿದೂಗಿಸಬೇಕು. ನಿಮಗೆ ಗೊತ್ತಿರುವ ಹಂಗೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯನ್ನು ತಗೊಳ್ರಿ. ಫಾರ್ ಎಕ್ಸಾಂಪಲ್ C+O2 CO2 ಅಂತ ಬರೀತೀವಿ, ಹೌದಾ? ಸೊ ಇಲ್ಲಿ ಸಿ ಮತ್ತು O2 ಅಂತ ಏನದಲ್ಲ, ಇವುಗಳನ್ನ ನಾವು ಪ್ರತಿವರ್ತಕಗಳು ಅಂತ ಕರಿತೀವಿ. ಏನಂತೀವ್ರಿ ನಾವು? ಪ್ರತಿವರ್ತಕಗಳು ಅಂತ ಕರಿತೀವಿ. ಇದನ್ನ ನಾವೇನಂತ ಕರಿತೀವಿ? ಉತ್ಪನ್ನ ಅಂತ ಕರಿತೀವಿ, ಹೌದಾ? ಸೊ ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ರಾಸಾಯನಿಕ ಸಮೀಕರಣ ಸರಿದೂಗಿಸುವುದು ಅಂದ್ರೆ ಇಷ್ಟೇ. ಇಲ್ಲಿ ಎಷ್ಟು ಪರಮಾಣುಗಳು ಇರ್ತಾವೋ, ಎಷ್ಟೆಷ್ಟು ಧಾತುಗಳ ಪರಮಾಣುಗಳು ಎಷ್ಟಿರ್ತೋ ಅಷ್ಟೇ ಇಲ್ಲಿನೂ ಕೂಡ ಇರಬೇಕು. ಅದನ್ನು ನಾವು ಬ್ಯಾಲೆನ್ಸ್ ಮಾಡೋದು ಅಂತ ಕರಿತೀವಿ. ಇದನ್ನ ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೆಲವು MCQ ಕ್ವಶನ್ಸ್ಗಳನ್ನ, ಬಹು ಆಯ್ಕೆಯ ಪ್ರಶ್ನೆಗಳನ್ನ ಏನ್ ಮಾಡೋಣ ಅಂತಂದ್ರೆ ಚರ್ಚೆ ಮಾಡೋಣ. ಓಕೆನಾ? ಸೊ ಇಲ್ಲಿ ಎಸ್, ಸೊ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವೀಗ 1 by 1 ನೋಡ್ತಾ ಹೋಗೋಣ. ಓಕೆ, ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿ ಏನಿದೆ ಅಂದ್ರೆ, ಎಸ್, ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ. ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ, ಉದಾಹರಣೆಯನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳಿವೆ. ಮೊದಲನೇ ಆಪ್ಷನ್ ನೀರಿನಲ್ಲಿ ಉಪ್ಪು ಕರಗುವುದು. ಇಲ್ಲಿ 2 ಶಬ್ದಗಳನ್ನ ನೀವು ಸರಿಯಾಗಿ ಲಕ್ಷ್ಯ ಕೊಡ್ರಿ. ಅವರು ಪ್ರಶ್ನೆ ಎದ್ರ ಮೇಲೆ ಕೇಳಿದಾರೆ ಅಂದ್ರೆ ರಾಸಾಯನಿಕ ಬದಲಾವಣೆಯ ಮೇಲೆ. ಹಾಗಾದ್ರೆ ಯಾವಾಗ ನಾವು ರಾಸಾಯನಿಕ ಬದಲಾವಣೆಯನ್ನ ಗುರುತಿಸ್ತೀವಿ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಂತ ಹೆಂಗ್ ಗೊತ್ತಾಗುತ್ತಂದ್ರೆ, ನೀವು ಆಲ್ರೆಡಿ ಓದಿರ್ಬೋದು. ಮೊದಲೇದು ಅಲ್ಲಿ ಏನಾಗ್ಬೇಕ್ರಿ ಅಂದ್ರೆ ತಾಪದಲ್ಲಿ ಬದಲಾವಣೆ ಆಗ್ಬೇಕು. ಎರಡನೇದು ಬಣ್ಣದಲ್ಲಿ ಬದಲಾವಣೆ ಆದಾಗಲೂ ಕೂಡ ನಾವೇನ್ ಹೇಳ್ಬೋದು, ಅಲ್ಲಿ ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಮೂರನೇದು ಏನಪ್ಪಾ ಅಂತಂದ್ರೆ ಅದರ ಒಂದು ಸ್ಥಿತಿ ಅಂತ ಕರಿತೀವಿ, ಹೌದಾ? ಅದರ ಒಂದು ಸ್ಥಿತಿಯಲ್ಲಿನೂ ಕೂಡ ಬದಲಾವಣೆ ಆದ್ರೆ ಅಲ್ಲಿ ನಾವೇನ್ ಹೇಳ್ಬಹುದು, ರಾಸಾಯನಿಕ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವ ಆಪ್ಷನ್ಸ್ಗಳು ಯಾವುವು ಅಂದ್ರೆ, ಮೊದಲನೇದು ನೀರಿನಲ್ಲಿ ಉಪ್ಪು ಕರಗುವುದು. ನಾನು ಶಾರ್ಟ್ ಆಗಿ ಬರೀತಾ ಇದ್ದೀನಿ ಟೈಮ್ ಅನ್ನ ಸೇವ್ ಮಾಡ್ಲಿಕ್ಕೆ. ಉಪ್ಪು ಕರಗುವುದು, ರೈಟ್? ಇದು ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಕಾಗದ ತುಂಡರಿಸುವುದು, ಕಾಗದವನ್ನು ಹರಿಯುವುದು, ಕಾಗದ ತುಂಡರಿಸುವುದು, ರೈಟ್? ನೆಕ್ಸ್ಟ್ ಮೂರನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕಬ್ಬಿನ, ಒಂದ್ ಸೆಕೆಂಡ್, ಮೂರನೇ ಆಪ್ಷನ್ ಏನದಾರೆ ಅಂದ್ರೆ ಎಸ್, ಮೂರನೇ ಆಪ್ಷನ್ ಇರುವುದು ಕಬ್ಬಿನ ತುಕ್ಕು ಹಿಡಿಯುವುದು. ಆಲ್ಮೋಸ್ಟ್ ಇದನ್ನು ಬರೆಯುವಾಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಇದರ ಉತ್ತರ ಯಾವುದು ಅಂತ ಹೇಳಿ, ಹೌದಾ? ತುಕ್ಕು ಹಿಡಿಯುವುದು. ನೆಕ್ಸ್ಟ್ ನಾಲ್ಕನೇದು ಏನಪ್ಪಾ ಅಂತಂದ್ರೆ ನೀರು ಕುದಿಯುವುದು ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರುವಂಗ ನೀರಿನಲ್ಲಿ ಉಪ್ಪು ಕರಗುವುದು ಅದೊಂದು ಸಹಜವಾದ ಕ್ರಿಯೆ, ರೈಟ್? ಕಾಗದ ತುಂಡರಿಸುವುದು, ಕಾಗದವನ್ನ ನೀವು ಹರಿದಾಗ ಅದೇನಾಗುತ್ತೆ ಅಂದ್ರೆ ಜಸ್ಟ್ ಅದು 2 ತುಂಡುಗಳಾಗಿ ಹೋಗುತ್ತೆ. ಅಲ್ಲಿ ಯಾವ ರೀತಿಯ ರಾಸಾಯನಿಕ ಕ್ರಿಯೆಯನ್ನು ನೀವು ನೋಡಲ್ಲ. ಆದ್ರೆ ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ ಕಬ್ಬಿಣದಂತಹ ಒಂದು ಘನ ವಸ್ತು ಅದು ವಾತಾವರಣದಲ್ಲಿರುವಂತಹ ತೇವಾಂಶವನ್ನ ತಗೊಂಡು, ನೀರಿನ ಅಂಶವನ್ನ ತಗೊಂಡು ಅಲ್ಲಿ ಅವುಗಳ ನಡುವೆ ಒಂದು ರಾಸಾಯನಿಕ ಕ್ರಿಯೆ ನಡೆಯೋದ್ರಿಂದ ಆ ಒಂದು ಕಬ್ಬಿಣ ಏನಾಗುತ್ತೆ ಅಂದ್ರೆ ತುಕ್ಕು ಹಿಡಿಯುತ್ತದೆ. ನಾವು ನಮ್ಮ ಭಾಷೆಯೊಳಗೆ ಜಂಗ್ ಹಿಡಿಯುತ್ತ ಅಂತ ಕರಿತೀವಿ. ಆ ತುಕ್ಕು ಹಿಡಿಯುವುದೇನದಲ್ಲ, ಇಲ್ಲಿ ಕಬ್ಬಿಣ ತನ್ನ ಸ್ಥಿತಿಯಲ್ಲಿ ಏನ್ ಮಾಡುತ್ತೆ ಅಂದ್ರೆ ಬದಲಾವಣೆಯನ್ನು ಉಂಟು ಮಾಡಿಕೊಳ್ಳುತ್ತೆ. ಆದ್ದರಿಂದ ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಕಬ್ಬಿನ ತುಕ್ಕು ಹಿಡಿಯುವುದು. ಬಹಳ ಸರಳವಾದಂತಹದ್ದು. ಇದ್ರ ಮೇಲೆ ಇನ್ನೂ ಒಂದು ನೆನಪಿಟ್ಕೋಬೇಕು, ಏನಂದ್ರೆ
ಸರ್ ಇದೆಲ್ಲ ಗೊತ್ತಿರಿ ಸರ್ ನಮ್ಗೆ ಬಹಳ ಈಸಿ ಇತ್ತಲ್ಲ ಅಂತ ನೀವು ಅನ್ಬೋದು. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ ಒಂದು ಬಹು ಆಯ್ಕೆಯ ಪ್ರಶ್ನೆಯೊಳಗಡೆ ಕೇವಲ ಒಂದು ಉತ್ತರವನ್ನ ಹುಡುಕಿದ ಮಾತ್ರ ಆಗಲ್ಲ. ನೀವು ಅದನ್ನ ಬೇರೆ ದೃಷ್ಟಿಕೋನದಿಂದ ನೋಡ್ಬೇಕು. ಹೇಗೆ ನೋಡ್ಬೇಕು ಅಂದ್ರೆ ಇವು ಮೂರು ಏನದಲ್ಲ, ಇವು ಮೂರು ಏನದವಲ್ಲ, ಸೌಂಡ್ ಬರ್ತಾ ಇಲ್ವಾ? ಈಗ ಬರ್ತಿದ್ಯಾ? ಎಸ್ ಎಸ್. ಸೊ ಇವಾಗ ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಕಬ್ಬಿನ ತುಕ್ಕು ಹಿಡಿಯುವುದಲ್ಲ, ಇಲ್ಲಿ ರಾಸಾಯನಿಕವಾದ ಬದಲಾವಣೆಯನ್ನು ನಾವು ನೋಡ್ತೀವಿ. ಇದು ಅಷ್ಟೇ ಅಲ್ಲದೆ ನೀವು ಉಳಿದ ಆಪ್ಷನ್ಸ್ ಗಳಿಗೂ ಕೂಡ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಇವಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಕೂಡ ನೀವು ಏನ್ ಮಾಡಬೇಕು, ಒಮ್ಮೆ ವಿಮರ್ಶನೆ ಮಾಡಬೇಕು. ಸೊ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಪ್ಪಾ ಅಂತಂದ್ರೆ ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ ಅಂತ ಹೇಳಿದ್ದಾರೆ. ಲಕ್ಷಣ ಕೇಳಿಲ್ಲ ಅವರು. ಇದು ಬಹಳ ಇಂಪಾರ್ಟೆಂಟ್. ಬಹಳ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎಕ್ಸಾಮದ ಒಂದು ಆತುರದೊಳಗ ಗಡಬಿಡಿಯೊಳಗ ಈ ಶಬ್ದವನ್ನ ಸ್ಪಷ್ಟವಾಗಿ ಓದಂಗೇ ಇಲ್ಲ, ಲಕ್ಷಣ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ಅವ್ರ ಲಕ್ಷಣ ಕೇಳ್ತಾ ಇಲ್ಲ, ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಾದ್ರೆ ಇವುಗಳಿಗೆ ಆಪ್ಷನ್ಸ್ ಗಳನ್ನ ಯಾವ್ಯಾವ ಕೊಟ್ಟಿದ್ದಾರೆ ಅಂದ್ರೆ, ಫಸ್ಟ್ ಆಪ್ಷನ್ ಬಣ್ಣ ಬದಲಾವಣೆ ಅಂತಿದೆ, ಬಣ್ಣ ಬದಲಾವಣೆ ಅಂತಿದೆ ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ಏನಿದೆ ಅಂದ್ರೆ ಉಷ್ಣ ಬಿಡುಗಡೆ ಅಂತಿದೆ, ಉಷ್ಣ ಬಿಡುಗಡೆ ಅಂತಿದೆ, ಉಷ್ಣ ಬಿಡುಗಡೆ ಅಂತಿದೆ. ಮೂರನೆಯ ಆಪ್ಷನ್ ಏನಿದೆ ಅಂದ್ರೆ ಆಕಾರ ಬದಲಾವಣೆ ಅಂತಿದೆ, ಆಕಾರ ಬದಲಾವಣೆ ಅಂತಿದೆ. ಇನ್ನು ನಾಲ್ಕನೆಯ ಆಪ್ಷನ್ ಏನಂದ್ರೆ ಅನಿಲ ಬಿಡುಗಡೆ ಅಂತಿದೆ, ಅನಿಲ ಬಿಡುಗಡೆ ಅಂತಿದೆ. ಎಸ್, ಗೆಸ್ ಮಾಡ್ತೀರಾ? ಆಪ್ಷನ್ ಸಿ. ಎಸ್, ಆಕಾರದಲ್ಲಿ ಬದಲಾವಣೆ. ಯಾರೋ ಒಬ್ರು ವಿದ್ಯಾರ್ಥಿಗಳು ಹೇಳಿದ್ರು ಆಕಾರದಲ್ಲಿ ಬದಲಾವಣೆ. ಸುಮಾರು ರಾಸಾಯನಿಕ ಕ್ರಿಯೆಗಳಲ್ಲಿ ನಾವು ನೋಡಬಹುದು, ಅಲ್ಲಿ ಬಣ್ಣ ಬದಲಾವಣೆ ಸಹಜವಾಗಿ ನಾವು ನೋಡ್ತೀವಿ, ಉಷ್ಣ ಬದಲಾವಣೆಯನ್ನು ಕೂಡ ನಾವು ನೋಡ್ತೀವಿ, ಅದೇ ರೀತಿ ಅನಿಲ ಬಿಡುಗಡೆಯನ್ನು ಕೂಡ ನಾವು ನೋಡ್ತೀವಿ. ಆದರೆ ಆಕಾರದ ಬದಲಾವಣೆ ಆಗುತ್ತಲ್ಲ, ಅದು ಒಂದು ನಿಜವಾದ ಅಂದ್ರೆ ಸರಿಯಾದ ರಾಸಾಯನಿಕ ಕ್ರಿಯೆಯ ಲಕ್ಷಣವಲ್ಲ ಅಂತ ನಾವು ತಿಳ್ಕೊಬೇಕು. ಓಕೆನಾ? ಸೊ ಇದಾದ ನಂತರ ಮತ್ತೊಂದು ಪ್ರಶ್ನೆ, ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ 10th ಸ್ಟೂಡೆಂಟ್ಸ್ ಗಳಿಗೆ. ಒಂದು 3-4 ವರ್ಷಗಳ ಹಿಂದೆ ನೀವು ಕ್ವಶನ್ ಪೇಪರ್ಸ್ ಗಳನ್ನ ನೋಡಿದ್ರೆ ಅವಾಗ ಅವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟೊಂದು ಅಪ್ಲೈಡ್ ಕ್ವಶನ್ಸ್ ಗಳನ್ನ ಕೇಳ್ತಿರ್ಲಿಲ್ಲ. ಇತ್ತೀಚೆಗೆ ಕೆಲವೊಂದಿಷ್ಟು ಅಪ್ಲೈಡ್ ಕ್ವಶನ್ಸ್ ಗಳನ್ನ ಕೇಳ್ತಿದ್ದಾರೆ. ಈ ಪಾಠದೊಳಗೆ ನೀವು ಬರೀ ಪ್ರಶ್ನೋತ್ತರಗಳನ್ನ ಅಷ್ಟೇ ಓದಿದ್ರೆ ನಡೆಯಲ್ಲ, ಕೆಲವೊಂದಿಷ್ಟು ಪ್ರಯೋಗಗಳನ್ನು ಕೂಡ ಪುಸ್ತಕದ ಪಠ್ಯದೊಳಗೆ ಕೊಟ್ಟಿದ್ದಾರೆ. ಆ ಪ್ರಯೋಗಗಳಲ್ಲಿ ಯಾವ ರೀತಿಯ ಅನಿಲಗಳು ಬಿಡುಗಡೆ ಆಗ್ತವು, ಯಾವ ರೀತಿಯ ಬದಲಾವಣೆಗಳು ಉಂಟಾಗ್ತವೆ ಅನ್ನೋದು ಕೂಡ ಚಿತ್ರಗಳ ಮೂಲಕ ತಿಳಿಸಿದಾರಲ್ಲ, ಅವುಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು, ಬರೀ ಇವನ್ನಷ್ಟೇ ಅಲ್ಲ. ಓಕೆನಾ? ಸೊ ಹಾಗಿದ್ರೆ ಮೂರನೇ ಪ್ರಶ್ನೆ ಹೋಗೋಣ. ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಥರ್ಡ್ ಕ್ವಶನ್. ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಿದ್ದಾರೆ, Fe2O3 ಪ್ಲಸ್ 2Al ರಿಯಾಕ್ಷನ್. ಇಲ್ಲಿ ಪ್ರಾಡಕ್ಟ್ ಅಂದ್ರೆ ಉತ್ಪನ್ನ ಏನ್ ಸಿಕ್ಕಿದೆ ಅಂದ್ರೆ Al2O3 ಪ್ಲಸ್ 2Fe ಅಂತ ಇದೆ. ವಿದ್ಯಾರ್ಥಿಗಳೇ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಪ್ಲೀಸ್ ಮ್ಯೂಟ್ ಮಾಡಿ.
ಕ್ಲಾಸ್ ನಡೆದಾಗ ಬೇರೆದವರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಮ್ಯೂಟ್ ಯುವರ್ಸೆಲ್ಫ್. ಎಸ್. ಸೊ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ರಾಸಾಯನಿಕ ಕ್ರಿಯೆಯನ್ನು ನೀವು ಗಮನಿಸಿದಾಗ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ, ಮೇಲಿನ ರಾಸಾಯನಿಕ ಕ್ರಿಯೆಯು ಯಾವ ವಿಧದ, ಪ್ರಶ್ನೆ ಏನ್ ಹೇಳ್ರಿ, ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ, ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ನೀವು ಈಗ ನೆನಪಿಸ್ಕೋಬೇಕಾದದ್ದು ಏನಂದ್ರೆ, ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ನೆನಪಿಸ್ಕೋಬೇಕು. ಹೌದಾ? ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಸಾಯನಿಕ ಕ್ರಿಯೆ ವಿಧಗಳಲ್ಲಿ ಎಷ್ಟು ತರ ಅದಾವ್ರಿ? ಮೊದಲನೇದು ಫಸ್ಟ್ ಒನ್ ಸಂಯೋಗ ಕ್ರಿಯೆ ಅದ. ಹೌದಾ? ಸಂಯೋಗ ಕ್ರಿಯೆ ಅದ. ಎರಡನೇದು ಸೆಕೆಂಡ್ ವಿಭಜನ ಕ್ರಿಯೆ ಅದ, ವಿಭಜನೆ. ಥರ್ಡ್ ಒನ್ ಏನಪ್ಪಾ ಅಂತಂದ್ರೆ ಸ್ಥಾನ ಪಲ್ಲಟ ಕ್ರಿಯೆ. ನೆಕ್ಸ್ಟ್ ಡಿ ಆಪ್ಷನ್ ಇನ್ನೊಂದು ಏನಿದೆ ಅಂದ್ರೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತದ. ದ್ವಿಸ್ಥಾನ ಆನ್ಸರ್ ಎಸ್. ಒಂದು ನಿಮಿಷ ಸ್ವಲ್ಪ ಮ್ಯೂಟ್ ಮಾಡಿದ್ರೆ ಉತ್ತಮ, ಎಲ್ಲ ವಿದ್ಯಾರ್ಥಿಗಳು ಕಲೀಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ನೀವು ಗಮನಿಸಬೇಕಾದಂತಹ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಪ್ರತಿವರ್ತಕಗಳನ್ನ ಗಮನಿಸಿದ್ರೆ, ಉತ್ಪನ್ನವನ್ನ ಗಮನಿಸಿದ್ರೆ ನಿಮಗೆ ಒಂದು ಸೂಕ್ಷ್ಮವಾದ ವಿಷಯ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಏರಿಯಲ್ ಏನದಲ್ಲ ಅಲ್ಯೂಮಿನಿಯಂ ಅನ್ನೋದು, ಅದು ಇಲ್ಲಿ ಎಫ್ ಇ ಜೊತೆಗೆ O3 ಏನದಲ್ಲ, ಇಲ್ಲಿ ಸ್ಥಾನ ಪಲ್ಲಟವನ್ನ ನೀವು ನೋಡಬಹುದು. ಹೌದಾ? ಎಫ್ ಇ ಏನಾಗ್ಯದ್ರಿ, ಸಪರೇಟ್ ಆಗ್ಯದ. ಹೌದಾ? ಈ ಎಲ್ ಓ ಜೊತೆಗೆ ಏನಾಗಿದ್ರಿ, ಸಂಯೋಗಗೊಂಡದ. ಜೊತೆಗೆ ಇಲ್ಲಿ ಸ್ಥಾನ ಪಲ್ಲಟವನ್ನ ನೋಡಬಹುದು. ಆದ್ದರಿಂದ ಈ ಒಂದು ಆನ್ಸರ್ ಅಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಯಾವಪ್ಪ ಅಂದ್ರೆ ಸ್ಥಾನ ಪಲ್ಲಟ ಕ್ರಿಯೆ. ಇದು ಒಂದು ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗಿದೆ. ವಿದ್ಯಾರ್ಥಿಗಳೇ, ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ಬಾಹ್ಯಾಟ್ ಮಾಡೋದಕ್ಕಿಂತ, ಅಂದ್ರೆ ಆ ಡೆಫಿನಿಷನ್ ಅನ್ನ ಬಾಹ್ಯಾಟ್ ಮಾಡೋದಕ್ಕಿಂತ ಒಂದು 10 ಏನ್ ಮಾಡ್ರಿ ಅಂದ್ರೆ ರಾಸಾಯನಿಕ ಕ್ರಿಯೆಗಳನ್ನ, ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ನೀವು ಲಿಸ್ಟ್ ಮಾಡ್ರಿ. ಆ ಲಿಸ್ಟ್ ಮಾಡಿ ಏನ್ ಮಾಡ್ಬೇಕಂದ್ರೆ ಅವು ಯಾವ ವಿಧದ ರಾಸಾಯನಿಕ ಕ್ರಿಯೆಗಳು ಅಂತ ಗುರುತಿಸ್ತಾ ಹೋಗ್ರಿ. ಹಿಂಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನೀವು ರಾಸಾಯನಿಕ ಶಾಸ್ತ್ರದ ಭಾಗದಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಾಸಾಯನಿಕ ಕ್ರಿಯೆಗಳದ ಉದಾಹರಣೆಗಳದ, ಅವೆಲ್ಲ ಉದಾಹರಣೆಗಳನ್ನ ಬರ್ಕೊಂಡು ನೀವೇ ಏನ್ ಮಾಡ್ಬೇಕಂದ್ರೆ ಯಾವುದು ಸಂಯೋಗ ಕ್ರಿಯೆ, ಯಾವುದು ವಿಭಜನ ಕ್ರಿಯೆ, ಯಾವುದು ಸ್ಥಾನ ಪಲ್ಲಟ, ಯಾವುದು ದ್ವಿಸ್ಥಾನ ಪಲ್ಲಟ ಅನ್ನೋದನ್ನ ಗಮನಿಸ್ತಾ ಹೋದ್ರೆ 100% ಏನಾಗ್ತತಿ, ನಿಮಗೆ ಇದ್ರ ಮೇಲೆ ಬರುವಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ಲಿಕ್ಕೆ ಸುಲಭ ಆಗುತ್ತೆ. ಓಕೆನಾ? ಸೊ ಇನ್ನ ಇದಾದ ನಂತರ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ನಮ್ ಡಸ್ಟರ್ ಆದ್ರೆ 1 ಸೆಕೆಂಡ್ ಒಳಗೆ ಅಳಕಿಸ್ಬಿಡ್ಬೋದು ನಾವು ಬೋರ್ಡ್ನ. ಆದ್ರೆ ಈ ಹೊಸ ತಂತ್ರಜ್ಞಾನದೊಳಗೆ ಏನಂತಂದ್ರೆ ನಾವು ಸ್ವಲ್ಪ ಸೆನ್ಸಿಟಿವ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಎನಿವೆ, ಲೆಟ್ಸ್ ಕಮ್ ಟು ದ ನೆಕ್ಸ್ಟ್ ಕ್ವಶನ್. ರೈಟ್? ಸೊ ನೆಕ್ಸ್ಟ್ ಒನ್ ಏನದ ಅಂತಂದ್ರೆ, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನ ವಿನಿಮಯ ಮಾಡಿಕೊಳ್ಳುವ ಮತ್ತು ಏನಪ್ಪಾ ಅಂದ್ರೆ ಪ್ರಕ್ಷೇಪಣವನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಅಂತ ಕೇಳಿದರೆ, ಇದು ಮಾರ್ಚ್ 2023ಕ್ಕೆ, ಮಾರ್ಚ್ 2023ಗೆ ಕೇಳಿರುವ ಪ್ರಶ್ನೆ ನೋಡ್ರಿ. ಬಹಳ ಇಂಪಾರ್ಟೆಂಟ್ ಅದ. ಅವುಗಳನ್ನ ನಾವು ಲಿಸ್ಟ್ ಮಾಡ್ತಾ ಹೋಗೋಣ. ಏನೇನು ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಒನ್ BaCl2 ಅಂಡ್ ಮತ್ತು Na2SO4. ಆಪ್ಷನ್ ಬಿ ಏನಿದೆ ಅಂದ್ರೆ Al2O3 ಅಂಡ್ HCl ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ಸಿ NaOH and H2SO4
H2SO4. ನೆಕ್ಸ್ಟ್ ಆಪ್ಷನ್ ಡಿ ಏನದಂದ್ರೆ Na2O3 Na2O and CO2 ಅಂತ ಇದೆ. CO2 ಅಂತ ಇದೆ. ಈಗ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದರಲ್ಲಿ ಅಯಾನುಗಳು ಪರಸ್ಪರ ಅಯಾನುಗಳು ವಿನಿಮಯ ಮಾಡಿಕೊಳ್ತಾವು, ಜೊತೆಗೆ ಪ್ರಕ್ಷೇಪವನ್ನ ಉಂಟು ಮಾಡುವ ಪ್ರತಿವರ್ತಕಗಳು ಯಾವುವು, ಪ್ರತಿವರ್ತಕಗಳ ಗುಂಪು ಯಾವುದು ಅಂತ ಕೇಳಿದರೆ ಇಲ್ಲಿ ನೀವು ಗಮನಿಸಬೇಕಾದದ್ದು ಏನಪ್ಪಾ ಅಂದ್ರೆ, ನೀವು ಅಬ್ಸರ್ವ್ ಮಾಡ್ರಿ ಅಯಾನುಗಳು ಅಂದ್ರೆ ಏನು ಅನ್ನೋದನ್ನು ಸ್ವಲ್ಪ ನೀವು ಸರಿಯಾಗಿ ತಿಳ್ಕೊಂಡ್ರೆ ಈ ಕಾನ್ಸೆಪ್ಟ್ ನಿಮ್ಗೆ ಈಸಿ ಆಗುತ್ತೆ. ಯಾವ ಒಂದು ಪರಮಾಣುಗಳ ಮೇಲೆ ಆವೇಶ ಬರುತ್ತೆ ನೋಡ್ರಿ, ಆವೇಶ ಅಂದ್ರೆ ಏನ್ರಿ, ಪ್ಲಸ್ ಮತ್ತು ಮೈನಸ್ ಚಾರ್ಜಸ್ಗಳು, ಆವೇಶಗಳು ಏನ್ ಬರ್ತಾವಲ್ಲ ಅವುಗಳನ್ನು ನಾವು ಅಯಾನುಗಳು ಅಂತ ಕರಿಬಹುದು. ಸೊ ಇಲ್ಲಿ ಈಸಿಯಾಗಿ ನಿಮ್ಗೆ ಗೊತ್ತಾಗೋದು ಏನಂದ್ರೆ Na ಏನಿರ್ತದಲ್ರಿ ಇದು ಪ್ಲಸ್ ಇರುತ್ತೆ, ಹೌದಾ? ಹಾಗಿದ್ರೆ ಒಂದು ನಿಮ್ಗೆ ಗೊತ್ತಾಗ್ಬಿಟ್ರೆ ಸಾಕು, ಮುಂದೆ ನಿಮ್ಗೆ ಈಸಿಯಾಗಿ ಗೊತ್ತಾಗೇ ಬರುತ್ತೆ. ಇದರ ಉತ್ತರ ಯಾವ್ದು ಅಂದ್ರೆ NaOH ಮತ್ತು H2SO4. ಬಹಳ ಸರಳವಾದ ಪ್ರಶ್ನೆ. ಹಾ ಎ ಆಗಲ್ಲ, ಅದರ ಬಗ್ಗೆ ವಿವರಣೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ದ್ವಿತೀಯ ವಿದ್ಯುತ್ ವಿಭಜನೆ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದರ ಮೇಲೇನೂ ಕೂಡ ಇಲ್ಲಿ ಪ್ರಶ್ನೆ ಇದೆ. ಏನದು ಅಂತಂದ್ರೆ ಲಕ್ಷ ಕೊಡ್ರಿ. ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆ ಯಾವ್ದ್ರಿ? ವಿದ್ಯುತ್ ವಿಭಜನೆ ಅಂದ್ರೆ ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ ನಾವು. ಇಲ್ಲಿ ವಿದ್ಯುತ್ ವಿಭಜನೆ ಏನದಲ್ಲ, ವಿದ್ಯುತ್ ವಿಭಜನೆಯಲ್ಲಿ ಏನಂತ ಕೇಳಿದಾರ ಅವರು ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು, ಹೌದಾ? ಯಾವುದು ಕ್ರಿಯೆ ಅದು? ಎಸ್, ಸ್ಥಾನಪಲ್ಲಟ ಕ್ರಿಯೆ, ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆ, ರೆಡಾಕ್ಸ್ ಕ್ರಿಯೆ ಅಂತದ. ಸೊ ಇದರಲ್ಲಿ ನಾವು ಅಂತರುಷ್ಣಕ ಕ್ರಿಯೆಯನ್ನು ನಾವು ನೋಡೋದಾದ್ರೆ ಅಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಏನಾಗ್ತಾವಲ್ರಿ ಅವು ಉಂಟಾಗುವ ಕ್ರಿಯೆಯನ್ನು ನಾವು ನೋಡಬಹುದು. ಇಲ್ಲಿ ಮತ್ತೊಂದು ವಿಷಯ ಹೇಳಬೇಕು, ಈ ಪಾಠದೊಳಗೆ ಹೇಗೆ ರಾಸಾಯನಿಕ ಕ್ರಿಯೆ ವಿಧಗಳನ್ನು ಸ್ಟಡಿ ಮಾಡ್ತಿರಲ್ಲ, ಅಂದ್ರೆ ಸಂಯೋಗ ಕ್ರಿಯೆ ಬಂತು, ವಿಭಜನ ಕ್ರಿಯೆ ಬಂತು, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ, ಇವುಗಳನ್ನು ಹೊರತುಪಡಿಸಿ ಇನ್ನೂ ಕೆಲವು ವಿಶೇಷವಾದ ರಾಸಾಯನಿಕ ಕ್ರಿಯೆಗಳಲ್ಲ, ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ. ಅವನು ಕೂಡ ನೀವು ಬಹಳ ಲಕ್ಷ್ಯ ಕೊಟ್ಟೆ ಓದ್ಬೇಕಾಗುತ್ತೆ. ಕೆಲವು ಸತಿ ಏನ್ ಮಾಡ್ತಾರೆ ಅಂದ್ರೆ ಅದರ ಮೇಲೇನೂ ಕೂಡ ಪ್ರಶ್ನೆಯನ್ನು ಕೇಳ್ತಾರ. ಜೊತೆಗೆ ಇನ್ನೂ ಕೆಲವು ವಿಶೇಷವಾದಂತಹ ರಾಸಾಯನಿಕ ಕ್ರಿಯೆಗಳವು ರೆಡಾಕ್ಸ್ ರಿಯಾಕ್ಷನ್ ಅಂತ ಬರುತ್ತೆ, ರೆಡಾಕ್ಸ್ ಕ್ರಿಯೆ ಅಂತ ಬರುತ್ತೆ. ಅದು ಅದರ ಜೊತೆಗೇನೆ ಅಪಕರ್ಷಣ ಮತ್ತು ಏನಪ್ಪಾ ಅಂತಂದ್ರೆ ಅಂತರುಷ್ಣಕ ಬಹಿರುಷ್ಣಕ ಆಯ್ತು, ರೆಡಾಕ್ಸ್ ಕ್ರಿಯೆ ಆಯ್ತು, ಅಪಕರ್ಷಣ ಕ್ರಿಯೆ ಆಯ್ತು. ಇವೆಲ್ಲವೂ ವಿಶೇಷವಾದ ರಾಸಾಯನಿಕ ಕ್ರಿಯೆಗಳು. ಇವುಗಳನ್ನು ಕೂಡ ನೀವು ಲಕ್ಷ್ಯ ಕೊಟ್ಟು ಓದ್ಬೇಕಾಗುತ್ತೆ. ಓಕೆನಾ? ಸೊ ಇವಾಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನ ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿದಾರೆ. ಇಲ್ಲಿ ಒಂದು ನೆನ್ಪಿಟ್ಕೊಡ್ರಿ, ಏನಪ್ಪಾ ಅಂತಂದ್ರೆ ಅಯಾನುಗಳು ಪರಸ್ಪರ, ಒಂದ್ ಸೆಕೆಂಡ್, ಅಯಾನುಗಳು ಅಂತ ಏನದಾವಲ್ರಿ, ಅಯಾನುಗಳು ಪರಸ್ಪರ ಏನಪ್ಪಾ ಅಂತಂದ್ರೆ ಬದಲಾಯಿಸಿಕೊಳ್ಬೇಕು. ಬದಲಾವಣೆ ನಡೆದದ ಅಂದ್ರ ಅಲ್ಲಿ ನೆನ್ಪಿಟ್ಕೊಂಡ್ಬಿಡ್ರಿ, ಅದು ವಿಭಜನೆ ಕ್ರಿಯೆನ ಇರುತ್ತೆ. ಯಾಕಂದ್ರೆ ಅದು ವಿಭಜನೆ ಆದಾಗ ಮಾತ್ರ ಒಂದು ಪ್ಲಸ್ ಅಯಾನ್ ಆಗುತ್ತೆ, ಇನ್ನೊಂದು ಮೈನಸ್ ಅಯಾನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಅನ್ನು ನೀವು ನೋಡಿದ್ರೆ
ಸೋಡಿಯಂ ಏನಾಗುತ್ತೆ ಹೇಳ್ರಿ Na ಪ್ಲಸ್ ಇರುತ್ತೆ, Cl ಏನಾಗುತ್ತೆ ಮೈನಸ್ ಇರುತ್ತೆ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಯಾವಾಗ ವಿಭಜನ ಕ್ರಿಯೆ ನಡೆಯುತ್ತಲ್ಲ ಅಲ್ಲಿನೇ ಏನಂತಂದ್ರೆ ಅಯಾನುಗಳು ಪರಸ್ಪರ ಬದಲಾವಣೆಗಳು ಆಗ್ತಾವು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಳ್ರಿ. ಬಹಳ ಇಂಪಾರ್ಟೆಂಟ್ ಇದು. ಜೊತೆಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಹೋಗೋಣ. ಇದು ಮಾಡೆಲ್ ಕ್ವಶನ್ ಪೇಪರ್ ದಲ್ಲೂ ಬಂದದ. ಓಕೆ, ಈಗ ಈ ವರ್ಷದ 2025ನೇ ಇಸ್ವಿಯ ಮಾಡೆಲ್ ಕ್ವಶನ್ ಪೇಪರ್ ಏನದಲ್ಲ ಅದರಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಮಾರ್ಚ್ 2020ಕ್ಕೆ ಮತ್ತು 2025 ಏಪ್ರಿಲ್ 2025 ಮೊದಲನೇ ಸೆಟ್ ನಲ್ಲಿ ಒಂದು ಪ್ರಶ್ನೆ ಏನದ ಅಂದ್ರೆ CuO ಪ್ಲಸ್ H2 ರಿಯಾಕ್ಷನ್ Cu ಪ್ಲಸ್ H2O ಅಂತ ಒಂದು ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಯಾವುವು ಅಂತ ಕೇಳಿದ್ದಾರೆ. ಉತ್ಕರ್ಷಣ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಯಾವುವು? ಸೊ ಆಪ್ಷನ್ಸ್ ಏನದಾವ ಅಂದ್ರೆ ಆಪ್ಷನ್ ಎ CuO and H2 ಅಂತಿದೆ, ರೈಟ್. ಆಪ್ಷನ್ ಬಿ ದಯವಿಟ್ಟು ಮ್ಯೂಟ್ ಮಾಡಿ. ಆಪ್ಷನ್ ಬಿ ಏನಿದೆ ಅಂದ್ರೆ H2 and CuO ಅಂತದ, ರೈಟ್. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ Cu, one second, Cu and H2O ಅಂತ ಇದೆ. ನೆಕ್ಸ್ಟ್ ಆಪ್ಷನ್ ಡಿ ಏನಪ್ಪ ಅಂದ್ರೆ H2O and Cu ಅಂತ ಇದೆ. ಸ್ವಲ್ಪ ಪ್ರಶ್ನೆನ ಒಂದು ಸ್ವಲ್ಪ ಡಿಟೇಲ್ ಆಗಿ ನೋಡೋಣ. ಏನ್ ಹೇಳತ್ತಾರರು ಅಂತಂದ್ರೆ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ CuO ಪ್ಲಸ್ H2 ರಿಯಾಕ್ಷನ್ Cu ಪ್ಲಸ್ H2O ಇದರೊಳಗೆ ಕ್ರಮವಾಗಿ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗೆ ಒಳಗಾಗಿರುವಂತವು ಯಾವ್ಯಾವು? ಯಾವುದು ಆಕ್ಸಿಜನ್ ಅನ್ನ ಬಿಟ್ಟು ಕೊಟ್ಟದ ಅದನ್ನ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ, ಹೌದಾ, ರೈಟ್. ಯಾವುದು ಆಕ್ಸಿಜನ್ ಅನ್ನ ತಗೊಂಡದ ಅದನ್ನ ಅಬ್ಸರ್ವ್ ಮಾಡಿ. ಉತ್ಕರ್ಷಣ ಮತ್ತು ಅಪಕರ್ಷಣದ ಅರ್ಥ ಇಷ್ಟೇ, ಒಂದು ಆಕ್ಸಿಜನ್ ಅನ್ನ ಬಿಡುತ್ತೆ, ಒಂದು ಆಕ್ಸಿಜನ್ ಅನ್ನ ತಗೊಳುತ್ತೆ. ಸೊ ಈಗ ನಿಮಗೆ ಸ್ಪಷ್ಟತೆ ಬಂದಿರಬಹುದು. ಸೊ ಹಾಗಾದ್ರೆ ಇದರಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಕ್ಕೆ ಒಳಗಾದ ಪ್ರತಿವರ್ತಕಗಳು ಯಾವುವು ಅಂತಂದ್ರೆ ಇಲ್ಲಿ ನೀವು ಆಪ್ಷನ್ಸ್ ಏನ್ ಮಾಡ್ಬೇಕು ಹೇಳ್ರಿ, ಡಿ ಆಪ್ಷನ್ ಅನ್ನು ತಗೋಬೇಕು. H2O ಮತ್ತು Cu. H2O ಮತ್ತು Cu ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ. ಓಕೆನಾ? ಇನ್ನ ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಇದನ್ನ 2020ನೇ ಇಸ್ವಿ ಕೇಳ್ಯಾರಿ. ಈ ಪ್ರಶ್ನೆನ ಸ್ವಲ್ಪ ಲಕ್ಷ ಕೊಟ್ಟು ನೀವು ನೋಡ್ಬೇಕು. ಸೊ ನೆಕ್ಸ್ಟ್ ಇದರಲ್ಲಿ ಮುಂದಿನ ಒಂದು ಇಂಪಾರ್ಟೆಂಟ್ ಕ್ವಶನ್ ಏನು ಇದೆ ಅಂದ್ರೆ ಇದನ್ನು ಕೂಡ ಏಪ್ರಿಲ್ 2022ಕ್ಕೆ ಕೇಳಿರುವ ಪ್ರಶ್ನೆ ಮತ್ತು ಇದು ಮಾಡೆಲ್ ಕ್ವಶನ್ ಪೇಪರ್ ದಲ್ಲೂ ಕೂಡ ನೀವು ನೋಡಬಹುದು. ಏನದ ಅಂದ್ರೆ ನೀರಿನ ವಿದ್ಯುತ್ ವಿಭಜನ ಕ್ರಿಯೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾಗುವ ಅನಿಲ, ಆನೋಡ್ ಮತ್ತೆ ಕ್ಯಾಥೋಡ್ ಅಂತ ಬರುತ್ತೆ. ಆನೋಡ್ ಮತ್ತೆ ಕ್ಯಾಥೋಡ್ ಅಂತ. ಸೊ ಅವ್ರು ಏನ್ ಕೇಳತ್ತಾರ ಅಂದ್ರೆ ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಗಳು ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದನೇದು ಆಕ್ಸಿಜನ್ ಅದ, ಎರಡನೇದು ಹೈಡ್ರೋಜನ್ ಅದ, ಮೂರನೇದು ಕ್ಲೋರಿನ್ ಅದ, ನಾಲ್ಕನೇದು ನೈಟ್ರೋಜನ್ ಅದ. ಸೊ ಇಲ್ಲಿ ನೀವು ಸಹಜವಾಗಿ ಕ್ಯಾಥೋಡ್ ಮತ್ತು ಆನೋಡ್ಗಳನ್ನ
ಅದರಲ್ಲಿ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ಅಂದ್ರೆ ವಿದ್ಯುತ್ ವಿಭಜನೆ ಕ್ರಿಯೆಯನ್ನು ನಡೆಸಿದಾಗ ನೀವು ಗಮನಿಸಬೇಕಾದ ವಿಷಯ ಏನಂದ್ರೆ ಅಲ್ಲಿ ಕ್ಲೋರಿನ್ ಅಂತ ಏನದಲ್ಲ, ಆ ಕ್ಲೋರಿನ್ ಆ ಒಂದು ಕ್ಯಾಥೋಡಿನ ಮೇಲೆ ಏನಾಗುತ್ತೆ, ಸ್ಟೋರ್ ಆಗುತ್ತಾ ಅಂತ ನೀವು ತಿಳ್ಕೊಬೇಕು. ಓಕೆನಾ? ಸೊ ಹಾಗಾದ್ರೆ ಇದಕ್ಕೆ ಆನ್ಸರ್ ಯಾವ್ದು ಹೇಳ್ರಿ? ಸಾರಿ, ಎಸ್, ಕ್ಲೋರಿನ್. ಕ್ಲೋರಿನ್ ಏನಾಗುತ್ತೆ ಹೇಳ್ರಿ? ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಎಸ್. ನೆಕ್ಸ್ಟ್ ಮತ್ತೊಂದು ಹೇಳಿದ್ದಾರೆ ಏನಂದ್ರೆ ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣವನ್ನ ಗುರುತಿಸಿ. 2019 ಕೇಳಿದರೆ ನಾವು ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಏನಂತಂದ್ರೆ ನೀವು ಹೇಳಿದೀನಿ ನಾನು ಆಲ್ರೆಡಿ, ಏನಂದ್ರೆ ಒಂದು 10 ಇಕ್ವೇಶನ್ಸ್ ಗಳನ್ನ ಬರ್ಕೋರಿ. ಆ ಇಕ್ವೇಶನ್ಸ್ ಗಳನ್ನ ನೀವು ಗುರುತಿಸ್ರಿ. ಅದು ಯಾವ ರೀತಿಯ ಸಮೀಕರಣ, ಯಾವ ರೀತಿಯ ರಾಸಾಯನಿಕ ಕ್ರಿಯೆ, ಅಲ್ಲಿ ಸಂಯೋಗ ಆಗಿದೆನೋ, ಸ್ಥಾನಪಲ್ಲಟ ಆಗಿದೆನೋ, ಸ್ಥಾನಪಲ್ಲಟ ಆಗಿದೆನೋ, ವಿಭಜನೆ ಆಗಿದೆನೋ ಅಂತೇಳಿ ನೀವು ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ಗುರುತಿಸಬೇಕು. ಇಲ್ಲಿ ಪ್ರಶ್ನೆನೂ ಕೂಡ ಅದಕ್ಕೆ ಸಂಬಂಧಿಸಿದಂಗ ಐತಿ. ಸೊ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಓಕೆನಾ? ನೆಕ್ಸ್ಟ್, ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನ ಸ್ಥಾನ ಪಲ್ಲಟಿಸುವ ಲೋಹ ಯಾವುದು? ಇದರಲ್ಲಿ ಕಬ್ಬಿಣ ಅಂತ ಬರುತ್ತಾ. ಕಬ್ಬಿಣ ಏನ್ ಮಾಡುತ್ತೆ ಅಂದ್ರೆ ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನ ಏನ್ ಮಾಡುತ್ತೆ ಹೇಳ್ರಿ? ಸಪರೇಟ್ ಅಂದ್ರೆ ಸ್ಥಾನ ಗೊಳಿಸುವಂತ ಲೋಹ ಕೇಳಿದ್ದಾರೆ. ಅಲ್ಲಿ ಆಪ್ಷನ್ಸ್ ಗಳು ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಕಬ್ಬಿಣ ಅಂತದ. ನಿಮ್ಮ ಉತ್ತರ ಯಾವ್ದಾಗಿರ್ಬೇಕು ಹೇಳ್ರಿ? ಕಬ್ಬಿಣ ಅಂತ ಆಗಿರ್ಬೇಕು. ಇನ್ನ ಇಷ್ಟೆಲ್ಲ MCQ ಕ್ವಶನ್ಸ್ ಗಳಾದವು, ಅಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಾದವು. ಈಗ ನಾವು ಕೆಲವೊಂದಿಷ್ಟು 1 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ, ರಾಸಾಯನಿಕ ಕ್ರಿಯೆ ಅಂದ್ರೆ ಏನು? ಇದು ಬಹಳ ಸರಳವಾಗಿರುತ್ತೆ. ಯಾವುದಾದ್ರೂ 2 ಪ್ರತಿವರ್ತಕಗಳು ರಾಸಾಯನಿಕವಾಗಿ ವರ್ತಿಸಿ ಒಂದು ಹೊಸ ಉತ್ಪನ್ನವನ್ನ ಕೊಟ್ರೆ ಅದು ಏನಾಗುತ್ತ್ರಿ? ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಇನ್ನ ರಾಸಾಯನಿಕ ಸಮೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಒಂದು ರಾಸಾಯನಿಕ ಕ್ರಿಯೆ ನಡೆದಿರುತ್ತಲ್ಲ ಅದನ್ನು ನಾವು ಪ್ರತಿನಿಧಿಸಬೇಕು. ಇಲ್ಲಿ 2 ರೀತಿ ಪ್ರತಿನಿಧಿಸಬೇಕು. ಒಂದನೇದು ನಾವು ಏನ್ ಮಾಡಬಹುದು, ಅಕ್ಷರಗಳಲ್ಲಿ ಹೇಳ್ಬೋದು. ಹೇಗೆ? ಕಾರ್ಬನ್ ಇರುತ್ತೆ, ಅದು ಆಕ್ಸಿಜನ್ ಜೊತೆಗೆ ವರ್ತಿಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ನೀಡುತ್ತ ಅಂತ ಹೇಳ್ಬೋದು. ಕಾರ್ಬನ್ ಡೈಆಕ್ಸೈಡ್, ರೈಟ್? ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಸೊ ಇಲ್ಲಿ ಇವೆರಡು ಏನ್ ಹೇಳ್ರಿ? ಪ್ರತಿವರ್ತಕಗಳು. ಇದು ಏನ್ ಹೇಳ್ರಿ? ಉತ್ಪನ್ನ. ಇದ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾನು ಸಂಕೇತದೊಳಗೂ ಬರೀಬಹುದು. C+O2 CO2 ಹೀಗೆ ರಾಸಾಯನಿಕ ಕ್ರಿಯೆಗಳನ್ನ ಬರೀಬಹುದು. ವಾಕ್ಯದ ರೂಪದಲ್ಲಿ ಮತ್ತು ಸಂಕೇತಗಳ ರೂಪದಲ್ಲಿ ಬರೀಬಹುದು. ಹಾಗೇನೆ ರಾಸಾಯನಿಕ ಸಂಶ್ಲೇಷಣಾ ಕ್ರಿಯೆ ಅಂದ್ರೇನು, ನೆಕ್ಸ್ಟ್ ಪ್ರಕ್ಷೇಪಣ ಕ್ರಿಯೆ ಅಂದ್ರೇನು, ಹೀಗೆ ಬೇರೆ ಬೇರೆ ಕಮಟುವಿಕೆ ಅಂದ್ರೇನು, ಇಂತಹ 1 ಅಂಕದ 2 ಅಂಕದ ಪ್ರಶ್ನೆಗಳನ್ನ ಈ ಚಾಪ್ಟರ್ ನಲ್ಲಿ ನಾವೇನ್ ಮಾಡಬಹುದು, ನೋಡಬಹುದು. ಓಕೆನಾ? ಸೊ ಈಗ ಕೆಮಿಸ್ಟ್ರಿಯ ಒಂದು ಚಾಪ್ಟರ್ ನಾವು ಗಮನಿಸಿದ್ವಿ, ಹೌದಾ? ಹಾಗೇನೆ ನಾವೀಗ ಏನ್ ಮಾಡೋಣ ಅಂದ್ರೆ, 1 ಸೆಕೆಂಡ್, ಫಿಸಿಕ್ಸ್ ನಲ್ಲಿ ಬರುವಂತಹ ಅಂದ್ರೆ ಭೌತಶಾಸ್ತ್ರದಲ್ಲಿ ಬರುವಂತಹ ಮೊದಲನೆಯ ಚಾಪ್ಟರ್ ಯಾವ್ದು ಹೇಳ್ರಿ? ಎಲೆಕ್ಟ್ರಾನಿಕ್ಸ್ ಅಂದ್ರೆ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಏನೆಲ್ಲ ವಿಷಯಗಳು ಇಂಪಾರ್ಟೆಂಟ್ ಇರ್ತಾವೋ, ಇದನ್ನ ಹೇಗೆ ಓದಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ನಾನು ಜಾಸ್ತಿ ಒತ್ತು ಕೊಡಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಈ ಒಂದು ಪಾಠದಲ್ಲಿ ಮೊದಲ ನಾವು ತಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಆವೇಶಗಳ ಬಗ್ಗೆ. ಆವೇಶಗಳಂದ್ರೆ ಚಾರ್ಜಸ್, ಹೌದಾ? ಚಾರ್ಜಸ್ಗಳ ಬಗ್ಗೆ ತಿಳ್ಕೊತೀವಿ. ಯಾವುದೇ ಒಂದು ವಾಹಕದಲ್ಲಿ ಆವೇಶಗಳ ಪ್ರವಾಹ ಏನಿರುತ್ತಲ್ಲ, ಋಣ ಆವೇಶಗಳ ಅಥವಾ ಧನ ಆವೇಶಗಳು ಎರಡು ಕೆಲವು ಪ್ರಮಾಣದಲ್ಲಿ ವೇರಿಯೇಷನ್ ಇರಬಹುದು. ಆದರೆ ಒಂದು ವಾಹಕದಲ್ಲಿ ಏನು ಆವೇಶಗಳ ಪ್ರವಹಿಸುವಿಕೆಯ ದರ ಏನದಲ್ಲ ಅದನ್ನ ನಾವೇನು ಕರಿತೀವಿ? ವಿದ್ಯುತ್ ಪ್ರವಾಹ ಅಂತ ಕರಿತೀವಿ, ಹೌದಾ? ಇನ್ನ
ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ I is equal to Q by T ಅಂತ ಒಂದು ಸಮೀಕರಣ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. I ಅಂದ್ರೆ ಕರೆಂಟ್ ಆಗುತ್ತೆ, Q ಅಂದ್ರೆ ಆವೇಶಗಳು, T ಅಂದ್ರೆ ಟೈಮ್. ಹೌದಾ? ಈಗ ಇದರೊಳಗೆ ಇನ್ನೊಂದು ಕೆಲವೊಂದಿಷ್ಟು ವಿಷಯಗಳನ್ನು ನೀವು ನೋಡಬೇಕಾದ್ರೆ ಏನಪ್ಪ ಅಂತಂದ್ರೆ ಉಪಕರಣ ಅಂತ ಬರುತ್ತೆ. ವಿದ್ಯುತ್ ಪ್ರವಾಹವನ್ನ ಅಳೆಯುವ ಉಪಕರಣ ಅಮೀಟರ್ ಅಂತ ಬರುತ್ತೆ. ರೈಟ್? ಅಮೀಟರ್ ಅಂತ ಬರುತ್ತೆ. ಇನ್ನ ಪ್ರತಿಯೊಂದು ಭೌತಿಕ ಪರಿಮಾಣಗಳೇನಿರ್ತವಲ್ಲ ಅವುಗಳಿಗೆ SI ಮಾನ ಅಂತ ಇರ್ತಾವೆ. ರೈಟ್? ಹಾಗಾದ್ರೆ ವಿದ್ಯುತ್ ಪ್ರವಾಹದ SI ಮಾನ ಯಾವ್ದು ಹೇಳ್ರಿ? ಆಂಪಿಯರ್. ಆಂಪಿಯರ್ ಅಂತ ಬರುತ್ತೆ. ರೈಟ್? ಸೊ ಇವು ಗೊತ್ತಿರ್ಬೇಕು. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ 1 ಆಂಪಿಯರ್ ನಷ್ಟು ವಿದ್ಯುತ್ ಪ್ರವಾಹ ಅಂದ್ರೆ ಏನು ಅಂತ ಕೇಳಬಹುದು. 1 ಮಾರ್ಕ್ಸ್ ಇದೆ. 1 ಆಂಪಿಯರ್ ನಷ್ಟು ವಿದ್ಯುತ್ ಪ್ರವಾಹ ಅಂದ್ರೆ ಏನು? ವೆರಿ ಸಿಂಪಲ್. 1 ಕೂಲಂ ನಷ್ಟು ಆವೇಶಗಳು 1 ಸೆಕೆಂಡಿನಲ್ಲಿ ಎಷ್ಟು ಪ್ರವಹಿಸುತ್ತವೆ ಅದನ್ನು ನಾವೇನಂತ ಕರಿತೀವಿ? 1 ಆಂಪಿಯರ್ ಆಫ್ ಕರೆಂಟ್ ಅಂತ ಕರಿತೀವಿ. ಇದನ್ನ ಈ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ನಾವು ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ, ಇವ್ ನೆಗ್ಲೆಕ್ಟ್ ಮಾಡ್ತಾರೆ. ಇವುಗಳನ್ನು ಕೂಡ ಲಕ್ಷ್ಯ ಕೊಟ್ಟು ಓದ್ಬೇಕು. ಓಕೆ, ಈ ಚಾಪ್ಟರ್ದೊಳಗೆ ಇಷ್ಟ ಆದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ವಿದ್ಯುತ್ ಮಂಡಲ ಅಂತ ಬರುತ್ತೆ. ವಿದ್ಯುತ್ ಮಂಡಲ ಅಂತ ಬರುತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್. ಹೌದಾ? ಫಾರ್ ಎಕ್ಸಾಂಪಲ್ ಒಂದು ಸರಳವಾದ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ತೆಗೆದಾದ್ರೆ ಹೀಗೆ ನಾನು ಏನ್ ಮಾಡ್ಬೋದು, ಇಲ್ಲಿ ಕೀಯನ್ನ ಕನೆಕ್ಟ್ ಮಾಡ್ಬೋದು. ರೈಟ್? ಹೌದಾ? ಇದು ಒಂದು ಸರಳವಾದ ಏನಪ್ಪಾ ಅಂತಂದ್ರೆ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರ. ಇದನ್ನು ಕೂಡ ಇದರಲ್ಲಿ ಉಪಯೋಗ ಮಾಡುವಂತಹ ಸಂಕೇತಗಳೇನಿದಾವ್ರಿ ಇವುಗಳನ್ನ MCQ ಕ್ವಶನ್ ಒಳಗೆ ಜಾಸ್ತಿ ಕೇಳ್ತಾರೆ. ಸಿಂಬಾಲ್ಸ್. ಹೌದಾ? ಸೆಲ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು. ರೈಟ್? ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎ ಅಂತ ಬಂದ್ರೆ ಅಮೀಟರ್ ಇರ್ಬೋದು, ವಿ ಅಂದ್ರೆ ವೋಲ್ಟ್ ಮೀಟರ್ ಇರ್ಬೋದು, ರೆಜಿಸ್ಟರ್ ಇರ್ಬೋದು. ರೈಟ್? ರೆಜಿಸ್ಟರ್ ಇರ್ಬೋದು. ಇನ್ನು ಅನೇಕ ರಿಯೋಸ್ಟಾಟ್ ಅಂತ ಬರುತ್ತೆ. ರೈಟ್? ಇವೆಲ್ಲ ಸಂಕೇತಗಳನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು. ಓಕೆನಾ? ಇನ್ನ ಇದಾದ ನಂತರ ಇದೇ ಚಾಪ್ಟರ್ದೊಳಗೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಮತ್ತೊಂದು ಸಮೀಕರಣ ಬರುತ್ತೆ, ಮತ್ತೊಂದು ಕಾನ್ಸೆಪ್ಟು ಕೂಡ ಬರುತ್ತೆ. ಏನದು ಅಂದ್ರೆ ವಿಭವಾಂತರ ಅಂತ. ಏನೇನ್ರಿ? ವಿಭವಾಂತರ. ವೋಲ್ಟೇಜ್ ಅಂತ ಕರಿತೀವಿ. ವೋಲ್ಟೇಜ್. ರೈಟ್? ಆವೇಶಗಳನ್ನ ಒಂದು ಬಿಂದುವಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಏನು ಶಿಫ್ಟ್ ಮಾಡ್ಲಿಕ್ಕೆ ನಡೆಯುವಂತ ಕೆಲಸ ಏನದಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ವಿಭವಾಂತರ ಅಂತ ಕರಿತೀವಿ. ಓಕೆ, ಇಲ್ಲೂ ಕೂಡ V is equal to W by Q. ರೈಟ್? V is equal to W by Q. ಅದು ಕೂಡ ಸಮೀಕರಣವನ್ನ ನಾವು ನೋಡಬಹುದು. ಓಕೆನಾ? ಇನ್ನ ಇದೇ ಚಾಪ್ಟರ್ದೊಳಗೆ ಓಮ್ನ ನಿಯಮ ಅಂತ ಬರುತ್ತೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್. ಏನದು ಅಂತಂದ್ರೆ V is equal to I into R ಅಂತ ಬರುತ್ತೆ. ಹೌದಾ? ಒಂದು ವಾಹಕದಲ್ಲಿರುವಂತಹ ಏನು ವಿಭವಾಂತರ ಇರುತ್ತಾ ಅದು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಂದ್ರೆ ವಿಭವಾಂತರ ಹೆಚ್ಚಿಗೆ ಆದಂಗೆ ವಿದ್ಯುತ್ ಪ್ರವಾಹನೂ ಕೂಡ ಹೆಚ್ಚಿಗೆ ಆಗುತ್ತೆ. ವಿಭವಾಂತರ ಕಡಿಮೆ ಆದಂಗೆ ವಿದ್ಯುತ್ ಪ್ರವಾಹನೂ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದ್ರ ಬಗ್ಗೆನೂ ಕೂಡ ಬಹಳ ಸತಿ ಏನ್ ಮಾಡಿದಾರೆ, ಕ್ವಶನ್ಸ್ ಗಳನ್ನ ಕೇಳಿದಾರ. ಓಕೆನಾ? ಇದ್ರ ಜೊತೆಗೇನ ಏನಪ್ಪಾ ಅಂತಂದ್ರೆ ರೋಧ ಅಂತ ಬರುತ್ತೆ. ರೋಧ ಏನಪ್ಪಾ ರೋಧ ಅಂದ್ರೆ ವೆರಿ ಸಿಂಪಲ್. ಒಂದು ವಾಹಕದಲ್ಲಿ ಏನು ವಿದ್ಯುತ್ ಪ್ರವಾಹ ಆಗ್ತಿರುತ್ತಲ್ಲ ಆ ಪ್ರವಾಹವಾಗ್ತಿರುವಾಗ ಆ ಆವೇಶಗಳಿಗೆ ಅಡಚಣೆ ಉಂಟು ಮಾಡುವ ಒಂದು ಗುಣಕ್ಕೆ, ವಾಹಕದ ಒಂದು ಗುಣಕ್ಕೆ ಏನಂತ ಕರಿತೀವಿ ಅಂದ್ರೆ ರೋಧ ಅಂತ ಕರಿತೀವಿ. ಇದ್ರ ಮೇಲೂ ಕೂಡ ಅನೇಕ ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು? ವಾಹಕದ ಉದ್ದ, ವಾಹಕದ ಒಂದು ಯಾವ ವಸ್ತುವಿನಿಂದ ಆಗಿರುತ್ತೆ, ತಾಪಮಾನದ ಮೇಲೆ, ಈ ಅಡ್ಡ ಸೀಳಿಕೆ ಅದರ ಒಂದು ಏರಿಯಾದ ಮೇಲೂ ಕೂಡ ಏನಾಗುತ್ತೆ ಡಿಪೆಂಡ್ ಇರುತ್ತೆ ಅನ್ನುವ ಅಂಶಗಳನ್ನು ಕೂಡ ನೀವೇನ್ ಮಾಡಬೇಕು, ಗಮನದಲ್ಲಿ ಇಟ್ಕೊಂಡು ಓದ್ಬೇಕು. ಓಕೆನಾ? ಇದರ ಜೊತೆಗೆ ರೋಧಗಳ ಜೋಡಣೆ ಅಂತ ಬರುತ್ತೆ.
ರೈಟ್. ರೋಧಗಳ ಜೋಡಣೆ. ರೋಧಗಳನ್ನ ಎರಡು ರೀತಿ ಜೋಡಣೆ ಮಾಡ್ತಾರೆ. ಯಾವ್ಯಾವ ರೀತಿ ಹೇಳ್ರಿ? ಒಂದೇದು, 1 second, ವಾಯ್ಸ್ ಸೌಂಡ್ ಪ್ರಾಬ್ಲಮ್. ಈಗ ಸೌಂಡ್ ಕೇಳಿಸ್ತಿದೆಯಾ? ನಿಮ್ಮ ಟೆಕ್ಸ್ಟ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಎಸ್, ಇಂಗ್ಲಿಷ್ ಮೀಡಿಯಂ ಆನ್ಲೈನ್ ಕ್ಲಾಸ್. ಎಸ್, ವಿ ವಿಲ್ ಸ್ಟಾರ್ಟ್ ಇಂಗ್ಲಿಷ್ ಮೀಡಿಯಂ ಆನ್ಲೈನ್ ಕ್ಲಾಸ್. ಎಸ್. ತುಂಬಾ ಜನ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಮೆಸೇಜ್ ಮಾಡಿದ್ದೀರಾ ಇಲ್ಲಿ. ಎಸ್, PDF ನಲ್ಲಿ ಓಕೆ. ಎಸ್, ಫೈನ್. ಓಕೆ. ಸೊ ರೋಧಗಳ ಜೋಡಣೆಯಲ್ಲಿ ಎರಡು ರೀತಿ ಬರುತ್ತೆ. ಏನಂದ್ರೆ ಸೀರೀಸ್, ಸರಣಿಯಲ್ಲಿ ನಾನು ರೋಧಗಳನ್ನು ಜೋಡಿಸಬಹುದು. ಸಮಾಂತರವಾಗಿಯೂ ಕೂಡ ನಾನು ಏನ್ ಮಾಡಬಹುದು? ರೋಧಕಗಳನ್ನ ಜೋಡಣೆ ಮಾಡಬಹುದು. ಇದರ ಮೇಲೇನೂ ಕೂಡ ಚಿತ್ರ ಬರ್ತಾವ, ಡಯಾಗ್ರಾಮ್ಸ್ಗಳು ಬರ್ತಾವು, ಜೊತೆಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ಕೂಡ ಬರ್ತಾವು. ಅವುಗಳನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗುತ್ತೆ. ಓಕೆನಾ? ಸೊ ಇವಾಗ ನಾವು one second. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯೋ ಎಲ್ಲ ವಿಷಯಗಳು ಕೂಡ ಇದರಲ್ಲಿ ಇರೋದರಿಂದ ಫಿಸಿಕ್ಸ್ ವಿದ್ಯುತ್ ಶಕ್ತಿ ಪಾಠದ ಮೇಲಿರುವಂತಹ ಕ್ವಶನ್ಸ್ಗಳನ್ನು ಬಿಡಿಸಲಿಕ್ಕೆ ಅದನ್ನು ಫೈಲನ್ನು ಹುಡುಕ್ತಾ ಇದ್ದೀನಿ. ಎಸ್, ವಿದ್ಯುತ್ ಶಕ್ತಿ ಇದರಲ್ಲಿ ಬರುವಂಥ ಮಾಡೆಲ್ ಕ್ವಶನ್ ಪೇಪರ್. ಇಲ್ಲಿ ಯಾರೋ ಒಬ್ರು ಮೆಸೇಜ್ ಹಾಕಿದಿರಿ, ಏನಂದ್ರೆ ಸರ್ ಮಾಡೆಲ್ ಕ್ವಶನ್ ಪೇಪರ್ ಇವುಗಳನ್ನು ಬಿಡಿಸ್ರಿ ಅಂತೇಳಿ. ವಿದ್ಯಾರ್ಥಿಗಳೇ, ನಮ್ದು ಕೇವಲ ಮಾಡೆಲ್ ಕ್ವಶನ್ ಪೇಪರ್ನ ಅಷ್ಟೇ ಬಿಡಿಸೋದ್ರದ ಉದ್ದೇಶ ಅಲ್ಲ, ಆ ವಿಷಯದ ಜೊತೆಗೇನೆ ಚರ್ಚೆನೂ ಕೂಡ ಮಾಡುವ ಉದ್ದೇಶ. ಯಾಕಂದ್ರೆ ಅನೇಕ ವಿದ್ಯಾರ್ಥಿಗಳಿಗೆ ಸಣ್ಣ ಸಣ್ಣ ವಿಷಯಗಳು ಕೂಡ ಕೆಲವೊಂದಿಷ್ಟು ಗ್ರಹಿಕೆಯಲ್ಲಿ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತೇಳಿ ನಾವು ಇವುಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇಲ್ಲಿ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳದಾವು ವಿದ್ಯುತ್ ಶಕ್ತಿಯ ಮೇಲೆ. ನಾನು ಆಲ್ರೆಡಿ ಈಗ ಹೇಳಿರೋ ಹಂಗೆ ಏನಪ್ಪಾ ಅಂತಂದ್ರೆ ಈ ಪಾಠದೊಳಗೆ ಯಾವ್ಯಾವ ಇಂಪಾರ್ಟೆಂಟ್ರಿ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಾನು ಈಗಾಗಲೇ ಹೇಳಿರುವ ಹಾಗೆ ವಿದ್ಯುತ್ ಪ್ರವಾಹ, ವಿದ್ಯುತ್ ಮಂಡಲ, ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕರಿತೀವಿ ನಾವು. ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಹೇಳಿ ಈ ಒಂದು ವಿದ್ಯುತ್ ಮಂಡಲಗಳ ಚಿತ್ರ ಅದಾವಲ್ಲ, ಇವುಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ವಿದ್ಯುತ್ ವಿಭವಾಂತರವನ್ನ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ವಿದ್ಯುತ್ ಮಂಡಲದ ಚಿತ್ರ, ಓಮ್ನ ನಿಯಮ. ಓಮ್ನ ನಿಯಮ ಐತಲ್ಲ, ಬಹಳ ವರ್ಷ ಅದನ್ನ ಏನ್ ಮಾಡಿದ್ರಿ ಕೇಳಿದಾಗ ಬಹಳ ಸತಿ ರಿಪೀಟ್ ಆಗೈತಿ. ಅದನ್ನ ನೀವು ಬಾಹಾಟ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಬಾಹಾಟ ಮಾಡುವಷ್ಟು ಟಫ್ ಇಲ್ಲ ಅದು. ಏನದ ಅಂದ್ರೆ ಸ್ಥಿರ ತಾಪಮಾನದಲ್ಲಿ ಒಂದು ವಾಹಕದಲ್ಲಿರುವ ಎರಡು ತುದಿಗಳ ನಡುವೆ ಇರುವಂತಹ ವಿಭವಾಂತರ ಏನಿರುತ್ತಲ್ಲ, ಅದು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇಷ್ಟೇ ಇರೋದು ಓಮ್ನ ನಿಯಮ. ಅದನ್ನೇನು ತಿಳ್ಕೊಳ್ಳದೆ ಇರುವಷ್ಟು ಟಫ್ ಏನಿಲ್ಲ. ಓಕೆನಾ? ಸೊ ಇಲ್ಲಿ ಕೆಲವೊಂದಿಷ್ಟು ಓಮ್ನ ನಿಯಮವನ್ನು ನೀವು ಬಹಳ ಇಂಪಾರ್ಟೆಂಟ್ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ, ಬಹಳ ಸತಿ ರಿಪೀಟ್ ಆಗೈತಿ. ನೆಕ್ಸ್ಟ್ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ಜಸ್ಟ್ ನಾ ಹೇಳಿದೆ ಹೌದಾ, ಅದನ್ನು ಕೂಡ ಬಹಳ ಲಕ್ಷ ಕೊಟ್ಟು ಹೋದ್ರಿ. ರೋಧಕಗಳ ವಿವಿಧ ಜೋಡಣೆಗಳು ಅಂದ್ರೆ ಎರಡೇ ಬರ್ತಾವ ಹೌದಾ, ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರವಾಗಿ. ಇನ್ನ
ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮಗಳು. ಇದನ್ನ ನಾವು ಬಹಳ ಸತಿ ನಮ್ಮ ಸ್ಟೂಡೆಂಟ್ಸ್ ಗಳು ಕನ್ಫ್ಯೂಸ್ ಮಾಡ್ಕೊಂತಾರೆ. ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮ ಅಂದ್ರೂ ಒಂದೇ, ಆ ಜೌಲ್ನ ನಿಯಮ ಅಂದ್ರೂ ಕೂಡ ಒಂದೇ. ಹೌದಾ? ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ರೈಟ್? ಏನ್ ಹೇಳುತ್ತದು ಅಂದ್ರೆ ವೆರಿ ಸಿಂಪಲ್. ಒಂದು ವಾಹಕದಲ್ಲಿ ರೈಟ್ ನೀನು ವಿದ್ಯುತ್ ಪ್ರವಾಹವನ್ನ ಏನ್ ಮಾಡ್ತೀಯ ಅಂತಂದ್ರೆ, ಪ್ರವಾಹ ಆಗ್ತಾ ಇರುವಾಗ ಈ ವಾಹಕ ಏನದಲ್ಲ, ಈ ವಾಹಕದಲ್ಲಿ ವಿದ್ಯುತ್ ಕಂಟಿನ್ಯೂಸ್ ಆಗಿ ಹರಿತಾ ಇದ್ರೆ ಆ ವಾಹಕ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹೊತ್ತಿನ ನಂತರ ಅದು ಬಿಸಿ ಆಗಕ್ಕೆ ಪ್ರಾರಂಭ ಆಗುತ್ತೆ. ಆ ಬಿಸಿ ಎಲ್ಲಿಂದ ಉತ್ಪನ್ನ ಆಯ್ತು ಅಂದ್ರೆ ವಿದ್ಯುತ್ ಪ್ರವಾಹದಿಂದ ಉತ್ಪನ್ನವಾಗುತ್ತೆ. ಹೌದಾ? ಈ ಪರಿಣಾಮಕ್ಕೆ ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮ ಅಂತ ಕರಿತೀವಿ. ಅದರ ಮೇಲೇನು ಪ್ರಾಯೋಗಿಕ ಅನ್ವಯಗಳು ನಮ್ಮ ಡೈಲಿ ಲೈಫ್ ನೊಳಗೆ ಕೆಲವೊಂದಿಷ್ಟು ಯೂಸ್ ಮಾಡ್ತೀವಿ ನಾವು. ಹೆಂಗಂದ್ರ ಇಸ್ತ್ರಿ ಪೆಟ್ಟಿಗೆ ತೋರಿ, ಮತ್ತು ವಾಟರ್ ಹೀಟರ್ ತೋರಿ, ಇವೆಲ್ಲವೂ ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣದ ಪರಿಣಾಮದ ಮೇಲೇನೆ ಕೆಲಸ ಮಾಡುವಂಥವು. ಅದ್ರ ಬಗ್ಗೆನೂ ಪ್ರಶ್ನೆಗಳನ್ನ ಕೇಳ್ತಾರ. ವಿದ್ಯುತ್ ಸಾಮರ್ಥ್ಯ, ಪವರ್, ಎಲೆಕ್ಟ್ರಿಕ್ ಪವರ್, ಅದ್ರ ಬಗ್ಗೆನೂ ಕೇಳ್ತಾರ. ಇನ್ನ ಬಹಳ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಮ 10th ಬೋರ್ಡ್ ಎಕ್ಸಾಮ್ ನಲ್ಲಿ ಓಕೆ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ, ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ ಚಾಪ್ಟರ್ ಮೇಲೆ ಮತ್ತು ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಅಂತ ಏನು ಅಂದ್ರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ, ರೈಟ್? ಅದರ ಇವೆರಡು ಚಾಪ್ಟರ್ ನಲ್ಲಿ ಡೆಫಿನೆಟ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಮಸ್ಯೆಗಳನ್ನ ಕೇಳ್ತಾರ, ನ್ಯೂಮರಿಕಲ್ಸ್ ಗಳನ್ನ ಕೇಳ್ತಾರ. ಗ್ಯಾರಂಟಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಮಿನಿಮಮ್ 5 ಮಾರ್ಕ್ಸ್ ಇಂದು 4 ಮಾರ್ಕ್ಸ್ ಇಂದು ಎಲೆಕ್ಟ್ರಿಸಿಟಿ ಮೇಲೆ ಡೆಫಿನೆಟ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಬಹಳ ವರ್ಷದ ಕ್ವಶನ್ ಪೇಪರ್ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ, ಒಂದಾದ್ರೂ ಒಂದು ನ್ಯೂಮರಿಕಲ್ ಕೇಳ್ತಾರೆ. ಓಕೆನಾ? ಲೈಟ್ ಚಾಪ್ಟರ್ ನಲ್ಲೂ ಕೂಡ ಹಂಗೆ, ಬೆಳಕು ಪ್ರತಿಫಲನ ವಕ್ರೀಭವನ ಚಾಪ್ಟರ್ ನಲ್ಲೂ ಕೂಡ ಪ್ರತಿ ವರ್ಷ 4 ಅಥವಾ 5 ಅಂಕದ ಒಂದು ಸಮಸ್ಯೆನ ಕೇಳಿರ್ತಾರೆ. ಓಕೆನಾ? ಇನ್ನು ನೆಕ್ಸ್ಟ್ ಇಲ್ಲಿ ಕೆಲವು MCQ ಕ್ವಶನ್ಸ್ ಅದಾವು. ಇವು ಮಾಡೆಲ್ ಕ್ವಶನ್ ಪೇಪರ್ 3 ಮೂರನೇ ಸೆಟ್ ನೊಳಗೆ ಅದಾವೆ. ಅವನ್ನ ನಾವು ಡಿಸ್ಕಸ್ ಮಾಡತ್ತೀವಿ. ಮೊದಲನೇದು ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹದ SI ಮಾನ. ಈಗ ನಾನು ನಿಮ್ಮ ಚಾಟ್ ಬಾಕ್ಸ್ ನೋಡ್ತೀನಿ, ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡ್ತೀರಿ ಚೆಕ್ ಮಾಡ್ತೀನಿ. ಎಸ್, ನೋಡೋಣ ಯಾರು ಮಾಡ್ತಾರೆ ಅಂತೇಳಿ. ಎಸ್, ವಿದ್ಯುತ್ ಪ್ರವಾಹದ ಆನ್ಸರ್ ಏನ? ಎಸ್, ಯಾರು ಹೇಳ್ತೀರಿ? ಆಪ್ಷನ್ ಎ ಆಂಪಿಯರ್ ಅಂತ ಬಂದಿದೆ. ವಿದ್ಯುತ್ ಪ್ರವಾಹದ SI ಮಾನ, ವಿದ್ಯುತ್ ಪ್ರವಾಹದ SI ಮಾನ. ಆಪ್ಷನ್ಸ್ ಗಳು ಆಂಪಿಯರ್ ಅಂತಿದೆ, ಓಮ್ ಅಂತಿದೆ, ವೋಲ್ಟ್ ಅಂತಿದೆ, ವ್ಯಾಟ್ ಅಂತಿದೆ. ಎಸ್, ಯು ಆರ್ ರೈಟ್. ಯಾವ್ದು ಹೇಳ್ರಿ? ವಿದ್ಯುತ್ ಪ್ರವಾಹದ ಏಕಮಾನ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ, ಆಂಪಿಯರ್. ಕರೆಕ್ಟಾ? ನೆಕ್ಸ್ಟ್ ಎಸ್, ಕರೆಕ್ಟ್ ಅಮ್ಮ, ಕರೆಕ್ಟ್. ವಿದ್ಯುತ್ ಸಾಮರ್ಥ್ಯದ SI ಮಾನ, ವೆರಿ ಇಂಟ್ರೆಸ್ಟಿಂಗ್. ಎರಡನೇದು ವಿದ್ಯುತ್ ಸಾಮರ್ಥ್ಯ, ಪವರ್ ಅಂತ ಕರಿತೀವಿ. ವಿದ್ಯುತ್ ಸಾಮರ್ಥ್ಯದ SI ಮಾನ ಯಾವ್ದು ಹೇಳ್ರಿ? ವ್ಯಾಟ್ ಆಗುತ್ತೆ. ಯಾವ್ದು ಹೇಳ್ರಿ? ವ್ಯಾಟ್. ಇದೇನು? ಕರೆಕ್ಟ್. ಇದೇನು ಹೇಳ್ರಿ? ಆಂಪಿಯರ್ ಆಗುತ್ತೆ. ಎರಡನೇ ಪ್ರಶ್ನೆಗೆ ಉತ್ತರ ಯಾವುದು? ವ್ಯಾಟ್ ಆಗುತ್ತೆ. ರೈಟ್? ಎಸ್, ಆಂಪಿಯರ್ ಮತ್ತು ವ್ಯಾಟ್. ಇನ್ನ ಮೂರನೇ ಪ್ರಶ್ನೆ ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಚಲನೆಗೆ ವಾಹಕವು ತೋರಿಸುವ ಪ್ರತಿರೋಧವೇ? ಜಸ್ಟ್ ನಾ ಹೇಳಿದೆ, ಪ್ರತಿರೋಧ, ಅಡಚಣೆ ಉಂಟು ಮಾಡುವ ಗುಣ ಅಂತ ಏನು ಹೇಳಿದ್ವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ? ವೆರಿ ಸಿಂಪಲ್. ಇಲ್ಲಿ ಆಪ್ಷನ್ಸ್ ಗಳು ಏನೇನು ಕೊಟ್ಟಿದ್ದಾರೆ ಅಂದ್ರೆ, ಮೊದಲೇದು ವಿದ್ಯುತ್ ಪ್ರವಾಹ, ವಿದ್ಯುತ್ ವಿಭವಾಂತರ, ವಿದ್ಯುತ್ ರೋಧ, ವಿದ್ಯುತ್ ಸಾಮರ್ಥ್ಯ. ವೆರಿ ಸಿಂಪಲ್. ಅದನ್ನು ನಾವು ಏನಂತ ಕರಿತೀವಿ ಹೇಳ್ರಿ? ರೋಧ ಅಂತ ಕರಿತೀವಿ. ಹೌದಾ? ಒಂದು ವಾಹಕದೊಳಗಡೆ ಆವೇಶಗಳ ಚಲನೆಗೆ ವಾಹಕ ತೋರಿಸುವಂತಹ
ಪ್ರತಿರೋಧವನ್ನ ನಾವೇನಂತ ಕರಿತೀವಿ? ರೋಧ ಅಂತೀವಿ. ಪ್ರತಿರೋಧದೊಳಗನ ರೋಧ ಐತಿ. ಇಷ್ಟು ಕನ್ನಡದೊಳಗೆ ವಿಜ್ಞಾನ ಓದೋದಲ್ಲ, ಬಹಳ ಸರಳ ಅದ, ಬಹಳ ಚಂದ ಅದ. ಪ್ರತಿರೋಧವನ್ನ ಒಡ್ಡುವ ಗುಣವೇ ರೋಧ. ಹೌದಾ? ವೆರಿ ಸಿಂಪಲ್. ನೆಕ್ಸ್ಟ್ ಇನ್ನ 4ನೇ ಪ್ರಶ್ನೆ, 4th ಒನ್ ಏನದ ಅಂದ್ರೆ ವಿದ್ಯುತ್ ಆವೇಶಗಳ ಪ್ರವಾಹದ ದರವೇ? ವೆರಿ ಸಿಂಪಲ್. ವಿದ್ಯುತ್ ಆವೇಶಗಳ ಹರಿತಾ ಇದ್ರೆ ಒಂದು ವಾಹಕದೊಳಗ, ಒಂದು ವಾಯರ್ನೊಳಗೆ ವಿದ್ಯುತ್ ಆವೇಶಗಳು ಹರಿತಾ ಇದ್ರೆ ವಿದ್ಯುತ್ ಆವೇಶಗಳ ಪ್ರವಾಹವನ್ನ ನಾವೇನಂತ ಕರಿತೀವಿ? ಏನಂತೀವಿ ರೀ? ವಿದ್ಯುತ್ ಪ್ರವಾಹ ಅಂತೀವಿ. ಹೌದಾ? ವಿದ್ಯುತ್ ಪ್ರವಾಹ. ರೈಟ್. ನೆಕ್ಸ್ಟ್ ಇಲ್ಲಿ ಡಯಾಗ್ರಾಮ್ದೊಳಗೆ ಇಲ್ಲೊಂದಿಷ್ಟು ಸಂಕೇತಗಳನ್ನು ಕೊಟ್ಟಾರ. ವಿದ್ಯುತ್ ಕೋಶವನ್ನ ಮಂಡಲದಲ್ಲಿ ಸೂಚಿಸಲು ಬಳಸುವ ಚಿಹ್ನೆ. ಒಂದನೇದು ಈ ತರ ಅದ, ರೈಟ್. ಎರಡನೇದು ಈ ತರ ಅದ. ಥರ್ಡ್ ಒನ್ ಏನಪ್ಪಾ ಅಂತಂದ್ರೆ ಈ ತರ ಅದ. ಫೋರ್ತ್ ಒನ್ ಪ್ಲಸ್ ಮೈನಸ್. ಸೊ ಇಲ್ಲಿ ಕೇಳಿರೋ ಪ್ರಶ್ನೆ ಏನಂದ್ರೆ ವಿದ್ಯುತ್ ಕೋಶವನ್ನ, ಸೊ ವಿದ್ಯುತ್ ಕೋಶ ಅಂದ್ರೆ ಬ್ಯಾಟ್ರಿ. ಇಲ್ಲಿ ನೋಡ್ರಿ, ಇವ್ ಎರಡಕ್ಕೂ ವ್ಯತ್ಯಾಸ ಅದ ರೀ. ಇಲ್ಲಿ ಒಂದೇ ವಿದ್ಯುತ್ ಕೋಶ ಅದ, ಇಲ್ಲಿ ಒಂದೇ ಒಂದು ಸೆಲ್ ಅದ, ಇದು ಏನಾಗುತ್ತೆ? ಬ್ಯಾಟ್ರಿ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಅನ್ನ ನೀವು ತಗೋಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ಇಷ್ಟು ಏನಪ್ಪಾ ಅಂತಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳು ವಿದ್ಯುತ್ ಪ್ರವಾಹದ ಮೇಲೆ, ವಿದ್ಯುತ್ ಶಕ್ತಿ ಚಾಪ್ಟರ್ ಮೇಲೆ. ಇನ್ನೂ ಬಹಳ ವಿಷಯಗಳದಾವ್ರಿ, ಅವುಗಳನ್ನ ನಾವು ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ. ತುಂಬಾ ಜನ ವಿದ್ಯಾರ್ಥಿಗಳು ಆನ್ಸರ್ ಮಾಡಿದಿರಿ, ವೆರಿ ಗುಡ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಒಂದು ಸೆಕೆಂಡ್, ಅದೇ ವಿದ್ಯುತ್ ಶಕ್ತಿಯ ಮೇಲೆನೆ ಮತ್ತೊಂದು ಸ್ಲೈಡ್ ಅನ್ನು ನಾವು ತಗೊಂಡು ಡಿಸ್ಕಸ್ ಮಾಡೋಣ. ಓಕೆ, ನಿಯಂತ್ರಣ ಮತ್ತು ಸಹಭಾಗಿತ್ವ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ವಿದ್ಯುತ್ ಶಕ್ತಿ. ಲೆಕ್ಕಗಳನ್ನು ಬಿಡಿಸ್ರಿ ಅಂತ ಹೇಳಿದಿರಿ. ಡೆಫಿನೆಟ್ಲಿ ಆ ಲೆಕ್ಕಗಳ ಮೇಲೇನೆ ಒಂದು ಸಪರೇಟ್ ಆದಂತಹ ಒಂದು ಇದನ್ನ ವರ್ಕ್ಶೀಟ್ ಅನ್ನು ನಾನು ಮಾಡಿದ್ದೀನಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳದಾವು, ಅವುಗಳನ್ನ ಗಮನಿಸ್ತಾ ಹೋಗೋಣ. ಏನಪ್ಪಾ ಅಂತಂದ್ರೆ, ಮೊದಲನೇದು, ಕೆಳಗಿನವುಗಳಲ್ಲಿ ಓಮ್ನ ನಿಯಮಕ್ಕೆ ಅನ್ವಯವಲ್ಲದ ಸೂತ್ರ. ನೋಡ್ರಿ, ವೆರಿ ಇಂಟ್ರೆಸ್ಟಿಂಗ್. ಬಹಳ ಜನ ಸ್ಟೂಡೆಂಟ್ಸ್ಗಳು ಈ MCQ ಕ್ವಶನ್ಸ್ ಗಳನ್ನ ಬಿಡಿಸುವಾಗ ಆ ಆಪ್ಷನ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಆನ್ಸರ್ ನೋಡಿದ ತಕ್ಷಣ ಮೇಲ್ಗಡೆ ಪ್ರಶ್ನೆಯನ್ನ ಪೂರ್ತಿ ಓದಲ್ದೇನ ಅದಕ್ಕೆ ಏನ್ ಮಾಡ್ಬಿಡ್ತಾರೆ? ಆನ್ಸರ್ ಹಾಕ್ಬಿಡ್ತಾರೆ, ಟಿಕ್ ಮಾಡ್ಬಿಡ್ತಾರೆ, ಅದನ್ನ ಬರೆದು ಬಿಡ್ತಾರೆ. ಇಟ್ ಈಸ್ ರಾಂಗ್. ಏನಂದ್ರೆ ಇಲ್ಲಿ ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಕೇಳಾರಂದ್ರ, ಓಮ್ನ ನಿಯಮ ಏನದಲ್ಲ, ಓಮ್ನ ನಿಯಮಕ್ಕೆ ಅನ್ವಯವಲ್ಲದ ಅಂತ ನಾವು ಅನ್ವಯವಲ್ಲದ ಸೂತ್ರ ಅಂತ ಕೇಳಿದ್ದಾರೆ. ರೈಟ್? ಸೊ ಆಪ್ಷನ್ಸ್ ಗಳು ಏನೇನು ಕೊಟ್ಟಾರಿ ಅಂದ್ರೆ, ಆಪ್ಷನ್ ಎ V by I is equal to R ಅಂತದ. ಆಪ್ಷನ್ ಬಿ V is equal to I R ಅದ. ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ I is equal to V by R ಅದ. ಆಪ್ಷನ್ ಡಿ ಏನಪ್ಪಾ ಅಂತಂದ್ರೆ V is equal to I bar R ಅದ. ರೈಟ್? I divided by R. ರೈಟ್? ಸೊ ಇಲ್ಲಿ ಗಮನಿಸಬೇಕಾದಂತದ್ದು ಏನಂದ್ರೆ,
ಓಮ್ನ ನಿಯಮದ ಸಮೀಕರಣ ಯಾವ್ದು ಹೇಳ್ರಿ? ಒಂದದ v is equal to IR ಅಂತ. ಕರೆಕ್ಟಾ? ಇಲ್ಲೇ ಇಂಟ್ರೆಸ್ಟಿಂಗ್ ಏನಂದ್ರೆ ಇದನ್ನ ನಾನು ಏನ್ ಮಾಡಬಹುದು ಅಂದ್ರೆ ಸ್ವಲ್ಪ ಮಾಡಿಫೈ ಮಾಡ್ಕೋಬಹುದು. ಅಂದ್ರೆ ನನಗೆ ಹೆಂಗ್ ಬೇಕಂದ್ರೆ ರೀಅರೇಂಜ್ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ I ಬೇಕಿತ್ತಂತ ಇಟ್ಕೋ. ಸೊ ಅವಾಗ ಇದು ಇಲ್ಲಿ ಬರುತ್ತೆ. ಸೊ ಇಟ್ ಮೀನ್ಸ್ v by r is equal to I ಆಗುತ್ತೆ. ಅದು ಕೂಡ ಇದರಲ್ಲಿ ಅದನ್ನ ಇಲ್ಲೋ ನೋಡ್ರಿ, I is equal to v by r. ಸೊ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ v is equal to I by r ಅಂತ, ರೈಟ್? ಸೊ ಇಲ್ಲಿ ಗಮನಿಸಿದ್ರೆ ನೀವು ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ r ಅಷ್ಟೇ ಬೇಕಂತ ಇಟ್ಕೊಳ್ರಿ. ಸೊ ಅವಾಗ ಏನಾಗುತ್ತೆ? r is equal to ಇದು ಇಲ್ಲಿ ಹೋತಂದ್ರೆ v by I ಬರುತ್ತೆ. ಸೊ v by I ನು ಕೂಡ ಅದ ಇಲ್ಲಿ. ಸೊ ಇದು ಆನ್ಸರ್ ಆಗುದಿಲ್ಲ. ಇನ್ನ ಒರಿಜಿನಲ್ ಅಂದ್ರೆ ಇರುದ ಓಮ್ನ ನಿಯಮ ಏನದ ಹೇಳ್ರಿ? v is equal to IR ಅದ. ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ಅನ್ವಯವಲ್ಲದ ಸೂತ್ರ ಆಗುತ್ತೆ. ಅಂದ್ರೆ ಇವು ಮೂರು ಕೂಡ ಏನ್ರಿ ಆಪ್ಷನ್ಸ್ ಅಲ್ಲ. ಹಾಗಾದ್ರೆ ನಮ್ಮ ಕರೆಕ್ಟ್ ಆದಂತ ಆನ್ಸರ್ ಯಾವ್ದ್ರಿ ಅಂದ್ರೆ ಇಲ್ಲದ ನೋಡ್ರಿ, v is equal to I by r ಆಗುತ್ತೆ. ಓಕೆ, ಹಿಂಗೆ ಸ್ವಲ್ಪ ಥಿಂಕ್ ಮಾಡಿ ನಾವೇನ್ ಮಾಡ್ಬೇಕ್ರಿ? ಆನ್ಸರ್ಸ್ ಗಳನ್ನ ಹುಡುಕ್ಬೇಕು. ಓಕೆನಾ? ಸೊ ಹಾಗಿದ್ರೆ ಇವತ್ತು ಒಂದು ತಾಸಿನ ಕ್ಲಾಸನ್ನು ನಾವು ಮಾಡಿದೀವಿ. ಮೋಸ್ಟ್ಲಿ ನಿಮ್ಗೆ ಇದರ ಬಗ್ಗೆ ನಮ್ಮ ಈ ಕ್ಲಾಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ ಅದನ್ನ ತಿಳಿಸ್ರಿ. ಇವತ್ತು ನಿಜವಾಗ್ಲೂ ಕ್ಲಾಸ್ ನಿಮಗೆ ಯೂಸ್ ಅನ್ಸಿದ್ರೆ ರೈಟ್, ದಯವಿಟ್ಟು ನಿಮ್ಮ ಚಾಟ್ ಬಾಕ್ಸ್ ಒಳಗೆ ಒಂದು ಮೆಸೇಜ್ ಅನ್ನ ಕಳಿಸ್ಬೋದು. ಇವತ್ತಿನ ಕ್ಲಾಸ್, ಸೈನ್ಸ್ ಕ್ಲಾಸ್ ಹೇಗಿತ್ತು ಅಂತ ಹೇಳಿ ಒಂದು ಲೈನ್ ನಲ್ಲಿ ನೀವು ಹೇಳ್ಬೋದು. ಅರ್ಪಿತಾ ಬಿರಾದರ್, ವೆರಿ ನೈಸ್ ಸರ್, ಥ್ಯಾಂಕ್ ಯು. ನಮ್ಮ ಮಕ್ಕಳನ್ನ ನಾವು ಕ್ಲಾಸ್ ರೂಮ್ದಾಗ ಕೂತ್ಕೊಂಡು ಮಾತಾಡಿಸಿ ಅವ್ರ ಅಭಿಪ್ರಾಯ ಕೇಳೋದ ಬೇರೆ, ಇಲ್ಲಿ ಏನೂ ಇಲ್ಲದೇನೆ ಪಾಠ ಹೇಳೋದು ಸ್ವಲ್ಪ ನಮಗೂ ಕೂಡ ಒಂದು ಸ್ವಲ್ಪ ಕಂಫರ್ಟ್ ಆಗಿ ನಾವು ಹೇಳಿಕ್ಕೆ ಆಗಲ್ಲ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ವೇರಿಯೇಷನ್ಸ್ಗಳಾಗಿದ್ರೆ ಡೆಫಿನೆಟ್ಲಿ ವಿ ವಿಲ್ ಇಂಪ್ರೂವ್ ಇನ್ ದ ನೆಕ್ಸ್ಟ್ ಕ್ಲಾಸ್, ರೈಟ್? ತುಂಬಾ ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು, ವೆರಿ ನೈಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸುನೀಲ್, ಸನಿಕಾ, ತುಂಬಾ ಚೆನ್ನಾಗಿತ್ತು ಸರ್, ಎಲ್ಲ ಅರ್ಥವಾಯಿತು ಸರ್, ಬಾಯ್ ಸರ್. ಓಕೆ, ಆದರೆ ಕೆಲವು ವಿದ್ಯಾರ್ಥಿಗಳು ಈ ಕ್ಲಾಸಿನ ಇದರಲ್ಲಿನೇ ಬೇರೆ ಥರದ ಚಾರ್ಟ್ ಅನ್ನು ಕೂಡ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ನಮ್ಮ ಉದ್ದೇಶ ಇರೋದೇನೆಂದ್ರೆ ನಮ್ಮ ಮಕ್ಕಳಿಗೆ ಅಭ್ಯಾಸಕ್ಕೆ ಹೆಲ್ಪ್ ಆಗುವಂಗ, ಅವ್ರ ಸ್ಕೋರ್ ಚಲೋ ಆಗುವಂಗ ನಾವು ಏನು ಮಾಡ್ತಾ ಇದ್ವಿ, ಪ್ರಯತ್ನ ಪಡ್ತಾ ಇದ್ವಿ. ಅದಕ್ಕೆ ದಯವಿಟ್ಟು ಈ ಒಂದು ಕ್ಲಾಸನ್ನ ಸದುಪಯೋಗ ತಗೊಳ್ರಿ. ಪೇರೆಂಟ್ಸು ಕೂಡ ಮಕ್ಕಳ ಮೇಲೆ ಒಂದು ನಿಗಾ ಇರಲಿ, ಒಂದು ಕಣ್ಣಿರಲಿ. ಅವರ ಮೊಬೈಲ್ನ ಬಳಕೆ ಬಗ್ಗೆನೂ ನಿಮಗೆ ಒಂದು ಎಚ್ಚರಿಕೆ ಇರಲಿ. ಓಕೆ ಸರ್, PDF ಸೆಂಡ್ ಮಾಡಿರಿ, ಡೆಫಿನೆಟ್ಲಿ ರೀ, ಇದನ್ನು ನಾವು ಕಳಿಸ್ತೀವಿ. ನಾಳೆ ಜೀವಕ್ರಿಯೆ ಹೇಳಿ ಸರ್, ಡೆಫಿನೆಟ್ಲಿ. ಎಷ್ಟು ದಿನ ತಗೋತೀರಿ ಸರ್? ಅರ್ಪಿತಾ, ಇನ್ನೂ 2 ದಿನ ಸೈನ್ಸ್ ಕ್ಲಾಸನ್ನು ತಗೋತೀವಿ ನಾವು. ಓಕೆನಾ? ನೈಸ್ ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು ಸರ್. ಮ್ಯಾಥ್ಸ್ ಪೇಪರ್ ಸೆಂಡ್ ಮಾಡಿರಿ. ಎಸ್, ಡೆಫಿನೆಟ್ಲಿ ಮಾಡ್ತೀವಿ. ವಾರದಲ್ಲಿ ಒಂದು 2 ದಿನದಲ್ಲಿ ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಸಂಪತ್, ಥ್ಯಾಂಕ್ ಯು. ಸಿದ್ಧಾರ್ಥ್, ಎಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು. ಎಸ್, ಇವತ್ತಿಗೆ 1 ತಾಸಿನ ಕ್ಲಾಸ್ ಇರುತ್ತೆ. ಸೊ 6:30 to 7:30 ತೊಗೊಂಡಿದ್ದೀವಿ. ಇನ್ನೂ 5 ನಿಮಿಷ ಇದೆ. ಎನಿವೆ ಯು ಕ್ಯಾನ್. ಸೂಪರ್ ಸರ್, ಭಾಗ್ಯ ಕುನ್ನೂರು, ಥ್ಯಾಂಕ್ ಯು. ಇಂಗ್ಲೀಷ್ ಕ್ಲಾಸ್ ಯಾವಾಗ ಹೇಳ್ತೀರಿ ಸರ್? ಸರ್ ಸಿದ್ಧಾಂತ್, ಓಕೆ ಫೈನ್. ಇಂಗ್ಲೀಷು ಇನ್ನೊಬ್ರು ಸರ್ ಇದ್ದಾರೆ, ಅವರು ಇಂಗ್ಲೀಷನ್ನು ಡಿಸ್ಕಸ್ ಮಾಡ್ತಾರೆ, ರೈಟ್? ಎಸ್, ಥ್ಯಾಂಕ್ ಯು. ಓಕೆ, ಅದೇ ಟೈಮ್ ಟೇಬಲ್ ಬಗ್ಗೆ ಇನ್ನೂ ಒಂದ್ಸತಿ ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ, ಅದನ್ನು ನೀವು ಅಬ್ಸರ್ವ್ ಮಾಡ್ತೀವಿ. ಓಕೆನಾ? ಎಸ್, ಫೈನ್. ಓಕೆ ಚಿಲ್ಡ್ರನ್, ಇಷ್ಟು ಇವತ್ತಿನ ಕ್ಲಾಸು. ಸೊ ಇವಾಗ ನೀವು ಇದರಿಂದ ಕ್ಲಾಸಿಂದ ಹೊರಗೆ ಬರ್ಬೋದು. ನಿಮ್ಮ ರೆಗ್ಯುಲರ್ ಅಭ್ಯಾಸ ಏನಿದೆಯೋ ಅದನ್ನು ಮಾಡಿ, ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿ, ಆರೋಗ್ಯದ ಕಡೆನೂ ಲಕ್ಷ್ಯ ಕೊಡ್ರಿ. ಆಲ್ ದ ಬೆಸ್ಟ್, ರೈಟ್? ಥ್ಯಾಂಕ್ ಯು ಸೋ ಮಚ್.